ಮೇನ್ ರೋಡ್ ಇದೇ ಮೇನ್ ರೋಡ್. ಸೊ ಇದಕ್ಕೆ ಅಟ್ಯಾಚ್ ಆಗಿರುವಂತ ಲೇಔಟ್ ಅಂತ ಹೇಳ್ಬೋದು. ಸರ್ ಇದು ಯಾವ ಮೇನ್ ರೋಡ್, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ರೋಡ್? ಸರ್ ಇದು ಬಂದ್ಬಿಟ್ಟು ಮೈಸೂರು ಟು ಟಿ ನರಸೀಪುರ ಹೈವೇ ಬರುತ್ತೆ. ಸರ್ ಇದು ನಮ್ದು ಉಪ್ಕಾರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಸೊ ನಾವು ಈ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 52 years ಇಂದ ಇದೀವಿ. 52 ವರ್ಷದಿಂದ ಫಸ್ಟ್ ಟೈಮ್ ಅಲ್ಲಿ ತೋರಿಸಿ ಒಂದು ಒಳ್ಳೆ ಮನೆ ತರ ಕಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. STP ಇಲ್ಲಿಗೆಲ್ಲ ಕನೆಕ್ಟ್ ಆಗಿರುತ್ತೆ, ಎಲ್ಲ ರೀಸೈಕ್ಲಿಂಗ್ ಆಗುತ್ತೆ. ರೀಸೈಕ್ಲಿಂಗ್ ಆಗ್ಬಿಟ್ಟು ಆ ವಾಟರ್ ನ ವೇಸ್ಟ್ ವಾಟರ್ ನಾವು ಅವೆನ್ಯೂ ಟ್ರೀಸ್ ಗೆ ಪಾರ್ಕ್ಸ್ ಗೆ ಯೂಸ್ ಮಾಡ್ತೀವಿ. ಇದೇನು ಇಷ್ಟು ದೊಡ್ಡದಾಗಿ ಮಾಡಿರುವಂತ? ಇದೆಲ್ಲ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದ್ರು. ವೀಕೆಂಡ್ ಹೋಮ್ ಮಾಡ್ತಾ ಇದ್ರ, ಫಾರ್ಮ್ ಹೌಸ್ ಮಾಡ್ತಾ ಇದ್ರ, ಎಲ್ಲೋ ಫಾರ್ಮ್ ಲ್ಯಾಂಡ್ ತಗೊಳ್ಳೋ ಬದಲು ಡೆಫಿನೆಟ್ಲಿ ದಿಸ್ ಇಸ್ ವರ್ತ್ ಅಂತ ಹೇಳ್ತೀನಿ. ಎಲ್ಲ ತಗೊಂಡಾದ್ಮೇಲೆ ನನ್ನ ಸೈಟ್ ಕಾಂಪೌಂಡ್ ಹಾಕ್ಬೇಕು, ಅದಕ್ಕೆ ಎಷ್ಟಾಗುತ್ತೆ ಅದೆಲ್ಲ ಕನ್ಫ್ಯೂಷನ್ ಇರುತ್ತೆ. ಹೌದು. ಸೊ ಅದರಿಂದ ಏನ್ ಮಾಡ್ತಾ ಇದೀವಿ, ಮುಂಚೆನೆ ನಾವು ಕಾಂಪೌಂಡ್ ವಾಲೆ ಕೊಡ್ತಾ ಇದೀವಿ. ಈ ನೀವೇ ಹಾಕೊಡ್ತೀವಿ? ಹೌದು, ನಾವೇ ಹಾಕೋ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ ಕನ್ನಡಕೂರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, DTCP ಅಪ್ರೂವ್ಡ್, ರೇರಾ ರಿಜಿಸ್ಟರ್ಡ್, ಒಳ್ಳೆ ನಮ್ಮ ಮೇನ್ ಹೈವೇಗೆ ಅಟ್ಯಾಚ್ ಆಗಿರುವಂತ ಒಂದು ಒಳ್ಳೆ ಲೇಔಟ್ ಅಲ್ಲಿ ಸೈಟ್ ಅನ್ನ ಜಸ್ಟ್ 10 ಲಕ್ಷಕ್ಕೆ ತಗೊಂಡ್ಬಂದಿದ್ದೀನಿ. ನಮ್ಮ ಉಪ್ಕಾರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಡಿರುವಂತಹ ಲೇಕ್ ವ್ಯೂ ಅಂತ ಬರ್ತಾ ಇದೆ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವೆಂಕಟ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತೆ ಭೇಟಿ ಆಗ್ತಾನೆ ಇದೆ. ಸೊ ಉಪ್ಕಾರ್ ವಿಂಟೇಜ್ ಆಯ್ತು, ಹೌದು, KHB ಜೊತೆ ಕೊಲಾಬ್ರೇಷನ್ ಆಯ್ತು. ಸೊ ಫೈನಲಿ ಒಂದು ಲೇಕ್ ವ್ಯೂ ಮಾಡ್ತಾ ಇದ್ದೀವಿ. ಮೈಸೂರಲ್ಲಿ ಮಾಡಿ ಅಂದ್ರೆ ನಾವು ಮೈಸೂರು ಬಂದೇ ಬಿಟ್ವಿ ಇಮಿಡಿಯೇಟ್ಲಿ ಅಲ್ವಾ? ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲೆಲ್ಲಾ ಕಡೆಗಳಲ್ಲಿ ನಮ್ಮ ವ್ಯೂವರ್ಸ್ ರೆಸ್ಪಾನ್ಸ್ ಯಾವ ತರ ಇದೆ ಸರ್? ಸರ್ ನಮ್ದು ವಿಂಟೇಜ್ ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸೊ ಆಲ್ಮೋಸ್ಟ್ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದು ಆ ಲೇಔಟ್ ಸೋಲ್ಡ್ ಔಟ್ ಆಯ್ತು. ಓಕೆ. ಸೊ ಅಗೇನ್ KHB ಮಾಡಿದ್ವಿ. KHB ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಆಲ್ಮೋಸ್ಟ್ ನಮ್ದು ಈಗ ಒಂದು 50% ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಲ್ಲಿ. ಓಕೆ, ನಡೀತಿದೆ. ಗೋಯಿಂಗ್ ಗುಡ್ ಅಂತ ಹೇಳ್ತೀರಾ? ಹೌದು, ಓಕೆ, ತುಂಬಾ ಚೆನ್ನಾಗಿ ಹೋಗ್ತಿದೆ. ಇವಾಗ ಲೇಕ್ ವ್ಯೂ ವಿಚಾರಕ್ಕೆ ಬಂದ್ಬಿಡೋಣ. ಸ್ವಲ್ಪ ಈ ಕಡೆ ಬಂದ್ಬಿಡಿ. ನಾವ್ ಆಕ್ಚುಲಿ ಇಲ್ಲಿನ ಹೈಲೈಟ್ ಅನ್ನು ನಿಮ್ಗೆ ತೋರಿಸ್ಬೇಕು. ಮೇನ್ ರೋಡ್ ಇದೇ ಮೇನ್ ರೋಡ್. ಸೊ ಇದಕ್ಕೆ ಅಟ್ಯಾಚ್ ಆಗಿರುವಂತ ಲೇಔಟ್ ಅಂತ ಹೇಳ್ಬೋದು. ಸರ್ ಇದು ಯಾವ ಮೇನ್ ರೋಡ್, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ರೋಡ್? ಸರ್ ಇದು ಬಂದ್ಬಿಟ್ಟು ಮೈಸೂರು ಟು ಟಿ ನರಸೀಪುರ ಹೈವೇ ಬರುತ್ತೆ. ನೀವು ಈ ಕಡೆ ಹೋದ್ರೆ ಟಿ ನರಸೀಪುರ, ಚಾಮರಾಜನಗರ, ಕೊಳ್ಳೇಗಾಲ ಎಲ್ಲ ಹೋಗ್ಬೋದು. ಮತ್ತೆ ಈ ರೋಡ್ ಬಂದ್ಬಿಟ್ಟು ಈಗ ಸಿಂಗಲ್ ರೋಡ್ ಇದೆ. ಇದು ಡಬಲ್ ರೋಡ್ ಆಗಿ ಎಕ್ಸ್ಟೆನ್ಷನ್ ಆಗ್ತಿದೆ. ಡಬಲ್ ಆಗ್ತಿದೆ. ಓಕೆ. ಈ ರೋಡ್ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ ಅದಕ್ಕೆ ನಮ್ದು ಆಲ್ಮೋಸ್ಟ್ 1 ಎಕರೆ ಲ್ಯಾಂಡ್ ಹೋಗಿದೆ. ಲ್ಯಾಂಡ್ ಬಿಟ್ಟಿದ್ದೀರಾ? ಆಲ್ರೆಡಿ ಬಿಟ್ಟಿದ್ದೀವಿ. ಈಗ ನಾನು ನಿಂತಿರೋ ಜಾಗ ಎಲ್ಲ ರೋಡ್ ಹೋಗುತ್ತೆ. ಹೌದು, ಇಲ್ಲಿವರೆಗೂ ರೋಡ್ ಹೋಗುತ್ತೆ. ಓಕೆ, ಬಟ್ ಬಿಟ್ಬಿಟ್ಟಿದ್ದೀರಾ? ಹೌದು, ಲ್ಯಾಂಡ್ ಆಲ್ರೆಡಿ ನಾವು ಸೆಟ್ ಬ್ಯಾಕ್ ಬಿಟ್ಟಿದೀವಿ. ಸೆಟ್ ಬ್ಯಾಕ್ ಬಿಟ್ಟೆ ಒಳಗಡೆ ಮಾಡಿದೀವಿ. ಸೊ ಅವಾಗ ಇನ್ನೂ ಹತ್ರ ಆಗುತ್ತೆ ಅಲ್ವಾ? ಇಷ್ಟೇ ಅಲ್ಲ, ಈ ಕಡೆ ಎಲ್ಲ ನೋಡಿ ಕಂಪ್ಲೀಟ್ ಒಂದು ಪಾರ್ಕ್ ತರ ರೆಡಿ ಮಾಡ್ಬಿಟ್ಟಿದ್ದಾರೆ. ನಾಳೆ ದಿನ ರೋಡ್ ಹಾಕುವರಾದ್ರೆ ಆಗ್ಲಿ, ಇಲ್ಲ ಅಂದ್ರೆ ನೀವೇ ಯೂಸ್ ಮಾಡಿ. ಒಂದು ಒಳ್ಳೆ ಇದು ಬರುತ್ತೆ, ಸ್ಕೋಪ್ ಬರುತ್ತೆ ನಮ್ಮ ಲೇಔಟ್ಗೆ ಅಂತ ಹೇಳ್ಬೋದು. ಸರ್ ಬನ್ನಿ ಹಂಗೆ ವಾಕ್ ಮಾಡ್ಕೊಂಡು ಮಾತಾಡೋಣ. ಫಸ್ಟ್ ನಾನು ತಮ್ಮನೆಲ್ಲ ಹಾಕಿದ್ದೀನಿ 10 ಲಕ್ಷ ಕೊಲೆ ಸೈಟ್ಸ್ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸಿಗುತ್ತೆ ತಾನೆ? ಹೌದು ಸರ್, ಸಿಗುತ್ತೆ. ಓಕೆ, ಸೊ ಲೊಕೇಶನ್ ಬಗ್ಗೆ ಮಾತಾಡೋಣ ಇವಾಗ. ಸೊ ಈ ಲೇಔಟ್ ನಮ್ಗೆ ಬರ್ತಾ ಇರುವಂತದ್ದು ಮೈಸೂರಿನಲ್ಲಿ ವೀಕ್ಷಕರೇ. ಸೊ ಮೈಸೂರಿನ ಎಕ್ಸಾಕ್ಟ್ ಯಾವ ಏರಿಯಾದಲ್ಲಿ ಇದೀವಿ, ಈ ಏರಿಯಾ ಬಗ್ಗೆ ಇನ್ಫಾರ್ಮೇಶನ್. ಇದು ಬಂದ್ಬಿಟ್ಟು ಉಪ್ಕಾರ್ ಲೇಕ್ ವ್ಯೂ ಅಂತ ಎಕ್ಸಾಕ್ಟ್ಲಿ ನಿಯರ್ ವರುಣ ಲೇಕ್ ಹತ್ರ ಲೊಕೇಟೆಡ್ ಆಗಿದೆ. ನೀವು ಮೈಸೂರಿನ ಮಧ್ಯಭಾಗದಿಂದ ಇಲ್ಲಿಗೆ ಎಕ್ಸಾಕ್ಟ್ಲಿ 10 ಕಿಲೋಮೀಟರ್ಸ್. ವರ್ಣ ಹೋಬಳಿ ಅನ್ನೋದು ಸೊ ಆಲ್ಮೋಸ್ಟ್ ಸ್ವಲ್ಪ ಫೇಮಸ್ ಅನ್ಕೊಂತೀನಿ ನಾನು. ಹೌದು ಸರ್, ನಮ್ಮ CM ಸಾಹೇಬ್ರು ಇದಾರಲ್ಲ, ಅವ್ರು ರೆಪ್ರೆಸೆಂಟ್ ಮಾಡುವ ವಿಧಾನಸಭಾ ಕ್ಷೇತ್ರ. ಸೊ ವರ್ಣಯಿಂದನೇ ಅವರು ಎಲೆಕ್ಟ್ ಆಗಿರೋದು. ಓಹೋ, ವರ್ಣಗೆ 1 ಕಿಲೋಮೀಟರ್ ಶಿವಮೊಗ್ಗ ಏರಿಯಾ ಒಳ್ಳೆ ಡೆವಲಪ್ಮೆಂಟ್ ಅಂತೂ ಇದೆ. ಹೌದು ಸರ್, ಮೊನ್ನೆ ಬಜೆಟ್ ಆಗಿದೆ. ಸೊ ಬಜೆಟ್ ಅಲ್ಲಿ ಒಳ್ಳೆ ಅಮೌಂಟ್ ಇಟ್ಟಿದ್ದಾರೆ ಇಲ್ಲಿ ಡೆವಲಪ್ಮೆಂಟ್ ಗೆ. ಹೌದು, ವರ್ಣ ಹೋಬಳಿಗೆ ಇದು ಅಮೌಂಟ್ ಇಟ್ಟಿದ್ದಾರೆ, ಅಲವೆನ್ಸ್ ಕೊಟ್ಟಿದ್ದಾರೆ. ಹೌದು ಸರ್, ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ವರ್ಣ ಕ್ಷೇತ್ರ. ಸೊ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಕತ್ತಿಟ್ಟ ಬುತ್ತಿನೇ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನೀವು ಮೈಸೂರು ರಿಂಗ್ ರೋಡ್ ಇದೆ. ರಿಂಗ್ ರೋಡ್ ಇಂದ ಜಸ್ಟ್ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನಾವು ಬಂದಿದ್ರು ರಿಂಗ್ ರೋಡ್. ಹೌದು, ರಿಂಗ್ ರೋಡ್. ಬೆಂಗಳೂರಿಂದ ಬೆಳಗಿನ ಜಾವ ಬೇಗ ಹೊಡ್ತೀರಾ ಅಂತಂದ್ರೆ 1.5 ಗಂಟೆಯಲ್ಲಿ ರೀಚ್ ಆಗ್ಬೋದು. 1.5 ಇಂದ 2 ಗಂಟೆ.
2 ಗಂಟೆಗೆ ಮೈಸೂರಿಗೆ ಬಂದ್ರೆ ಅಲ್ಲಿಂದ 5 ನಿಮಿಷದಲ್ಲಿ ಈ ಲೇಔಟ್ಗೆ ಬಂದು ರೀಚ್ ಆಗ್ಬಿಡ್ತೀವಿ. ಹೌದು. ಕರೆಕ್ಟಾ ಸರ್? ಅದು ಹೌದು. ವರುಣ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಏರಿಯಾ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇಲ್ಲಿನ ಡೆವಲಪ್ಮೆಂಟ್ ಹೇಗ್ ನಡೀತಾ ಇದೆ ಅಂಡ್ ಮುಂಬರುವ ದಿನಗಳಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ? ಸರ್ ಇಲ್ಲಿ ಬಂದ್ಬಿಟ್ಟು ನೋಡಿ, ನಾವು ಆಲ್ರೆಡಿ ಹೇಳ್ದಂಗೆ ರೋಡ್ ಎಕ್ಸ್ಟೆಂಡ್ ಆಗ್ತಿದೆ, ಡಬಲ್ ರೋಡ್ ಆಗ್ತಿದೆ. ಕರೆಕ್ಟ್. ಸೊ ಮೈಸೂರು ಟು ಟಿ ನರಸೀಪುರ ರೋಡ್, ಇನ್ನೊಂದು ಪೆರಪಲ್ ರಿಂಗ್ ರೋಡ್ ಬರ್ತಿದೆ ಸರ್. ನಮ್ಮ ಲೇಔಟ್ ಇಂದ ಜಸ್ಟ್ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಪೆರಪಲ್ ರಿಂಗ್ ರೋಡ್ ಬರ್ತಿದೆ. ಆಲ್ರೆಡಿ ಪ್ಲಾನ್ ಆಗಿದೆ, ಶಾಂಕ್ಷನ್ ಆಗಿದೆ. ಸೊ ಮೇ ಬಿ ಇವಾಗ ಈ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಂಗೆ ಸ್ಟಾರ್ಟ್ ಮಾಡ್ತಾರೆ ಅದನ್ನ. ಓಕೆ ಓಕೆ. ಸೊ ಮೈಸೂರು ಒಳಗಡೆನೆ ಇದ್ದಂಗೆ ನಾವು ಮೈಸೂರು ಒಳಗಡೆ ಈಗ ನಾವು ಪೆರಿಪಲ್ ರಿಂಗ್ ರೋಡ್ ಬರ್ತಿರೋದು ನಮ್ಮ ಲೇಔಟ್ ಆದ್ಮೇಲೆ ಸೊ ನಮ್ಮ ಲೇಔಟ್ ಇಂದ ಪೆರಿಪಲ್ ರಿಂಗ್ ರೋಡ್ಗೆ ಜಸ್ಟ್ 1 ಕಿಲೋಮೀಟರ್. ಓಕೆ. ಹಾಗೆ ಹೋಗ್ತಾ ಹೋಗ್ತಾ ಕೆಲವೊಂದು ಇಲ್ಲಿನ ಡೆವಲಪ್ಮೆಂಟ್ ತೋರಿಸಬೇಕು. ಅಲ್ಲಿ ನೋಡಿ ಸೂಪರ್ ಆಗಿರೋಂತ ಒಂದು ಆರ್ಚ್ ರೆಡಿ ಮಾಡಿದ್ದಾರೆ, ಅಲ್ಲೇ ಸೆಕ್ಯೂರಿಟಿ ಕೂಡ ನಿಂತ್ಕೊಂಡಿದ್ದಾರೆ, ನಾವು ಬರ್ತಾ ನೋಡಿರ್ಬೋದು ನೀವು. ಸೊ ಸೆಕ್ಯೂರಿಟಿ ಯಾವಾಗ್ಲೂ ಇರ್ತಾರೆ ಸರ್, 24/7 ಸೆಕ್ಯೂರಿಟಿ ಇರ್ತಾರೆ. ಓಕೆ ಓಕೆನಾ? ಸೊ ಮತ್ತೆ ಮಾರ್ನಿಂಗ್ ಇಬ್ಬರು ಸೆಕ್ಯೂರಿಟಿ ಇದ್ದಾರೆ, ನೈಟ್ ಇಬ್ಬರು ಸೆಕ್ಯೂರಿಟಿ ಇದ್ದಾರೆ. ಸೊ ಆರ್ಚ್ ಮಾಡಿದೀರಾ ಅಂದ್ಮೇಲೆ ಫುಲ್ ಗೇಟೆಡ್ ಕಮ್ಯುನಿಟಿನೇ ಆಗುತ್ತೆ. ಫುಲ್ ಗೇಟೆಡ್ ಕಮ್ಯುನಿಟಿ, ಸೇಫ್ಟಿ ಇದೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಮತ್ತೆ ನಿಮ್ಗೆ ಇಲ್ಲಿ ನಮ್ ಜಸ್ಟ್ ಲೇಔಟ್ ಇಂದ ಸ್ವಲ್ಪ ಒಂದು 3 ಕಿಲೋಮೀಟರ್ಸ್ ಅಲ್ಲಿ JSS ಯೂನಿವರ್ಸಿಟಿ ಬರ್ತಿದೆ. JSS ಯೂನಿವರ್ಸಿಟಿ ಆಲ್ಮೋಸ್ಟ್ 100 ಏಕರ್ಸ್ ಅಲ್ಲಿ. ಓಕೆ ಓಕೆ. ಮುಂಬರುವ ದಿನಗಳಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆಲ್ಮೋಸ್ಟ್ ಈಗ ಇನ್ನೊಂದು ಮೇ ಬಿ ಮ್ಯಾಕ್ಸಿಮಮ್ 1 year 2 year ಅಲ್ಲಿ ರೆಡಿ ಆಗುತ್ತೆ. ಸೊ ಮೈಸೂರು ಜನತೆಗೆ ಇದೆಲ್ಲ ಗೊತ್ತಿರೋದೇ ಅಲ್ವಾ? ಇದು ವೆಲ್ ನೋನ್. ಓಕೆ ಓಕೆ. ಸೊ ಓಕೆ, ಇನ್ನ ಡೆವಲಪ್ಮೆಂಟ್ ಬಗ್ಗೆ ಹೇಳಿ. ಫಾರ್ ಎಕ್ಸಾಂಪಲ್ ಸುತ್ತಮುತ್ತಲು ಇರುವಂತಹ ಯಾವ್ದೋ ಒಂದು ಸಂಸ್ಥೆ ಇರ್ಬೋದು, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ ಗಳಿರ್ಬೋದು, ಅವುಗಳೆಲ್ಲ ಒಂಚೂರು ಇನ್ಫಾರ್ಮೇಶನ್. ಸರ್ ಇಲ್ಲಿ ಬಂದ್ಬಿಟ್ಟು ನಿಯರ್ ಬೈ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ಮತ್ತೆ JSS ಆಲ್ರೆಡಿ ಹೇಳ್ದಂಗೆ JSS ಯೂನಿವರ್ಸಿಟಿ ಇದೆ. ಕರೆಕ್ಟ್. ಮತ್ತೆ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ ಇದೆ. ಓಕೆ. ಮತ್ತೆ ಹಾಸ್ಪಿಟಲ್ಸ್ ಅಂತ ಬಂದ್ರೆ JSS ಹಾಸ್ಪಿಟಲ್ ಇದೆ, ಅಪೋಲೋ ಹಾಸ್ಪಿಟಲ್ ನಿಯರ್ ಬೈ ಬರುತ್ತೆ, ಮತ್ತೆ ಮಣಿಪಾಲ್ ಹಾಸ್ಪಿಟಲ್ ನಿಯರ್ ಬರುತ್ತೆ. ಸೊ ನಿಮ್ಗೆ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಲೈಕ್ ಹಾಸ್ಪಿಟಲ್, ಸ್ಕೂಲ್ಸ್ ಎಲ್ಲಾನು ಒಂದು 5 minutes ರೇಡಿಯಸ್ ಹತ್ರದಲ್ಲೇ ಇದೆ. ಹೌದು. ಅಂಡ್ ಇನ್ನೊಂದು ವಿಚಾರ ಹೇಳ್ಬೇಕು ವೀಕ್ಷಕರೇ, ಡೆವಲಪ್ಮೆಂಟ್ ಅಂತ ಬಂದಾಗ ಮೈಸೂರು ಡೆವಲಪ್ಮೆಂಟ್ ಇಲ್ಲಿನ ಡೆವಲಪ್. ಹೌದು ಸರ್ ಅಲ್ವಾ? ವರುಣ ಅಂತಂದ್ರೆ ಯಾವ್ದೋ ಮೈಸೂರಿಂದ ಹೊರಗಡೆ ಇದೆ, ಇನ್ನೊಂದು ಊರು, ಆ ತರ ಎಲ್ಲ ನಾವು ಮುಂಚೆನೂ ಮಾಡಿದ್ವಿ. ಹುಣಸೂರು ಮಾಡಿದ್ವಿ, ಮೈಸೂರು ಬೇರೆ ಹುಣಸೂರು ಬೇರೆ ಆಬ್ವಿಯಸ್ಲಿ. ಬಟ್ ಇಲ್ಲಿ ಮೈಸೂರು ಬೇರೆ, ನಮ್ ಲೇಕ್ ವ್ಯೂ ಬೇರೆ ಅಂತ ಇಲ್ಲ. ಉಪಕಾರ ಲೇಕ್ ವ್ಯೂ ಇರೋದೇ ಮೈಸೂರು ರಿಂಗ್ ರೋಡ್ ಅಲ್ಲಿ ಇರುವಂತದ್ದು. ಸೊ ಆದ್ರಿಂದ ಮೈಸೂರಲ್ಲಿ ಏನೇ ಡೆವಲಪ್ಮೆಂಟ್ ನೋಡ್ತಾ ಇರ್ತೀರಾ, ಪೇಪರ್ ಅಲ್ಲಿ ಓದ್ತಾ ಇರ್ತಾ, ನ್ಯೂಸ್ ಅಲ್ಲಿ ಕೇಳ್ತಾ ಇರ್ತೀರಾ, ಅವೆಲ್ಲವೂ ಇಲ್ಲಿಗೆ ಸಂಬಂಧಪಟ್ಟಿದ್ದೆ. ಹೌದು ಸರ್. ಏನೇ ಡೆವಲಪ್ಮೆಂಟ್ ಮೈಸೂರಲ್ಲಿ ಆದ್ರೂ ಇದ್ರಲ್ಲಿ ಆಗಿದೆ ಅಂತಾನೆ ಅರ್ಥ. ಹೌದು, ನಮ್ದು ಯಾಕಂದ್ರೆ ಲೇಔಟ್ ಬಂದ್ಬಿಟ್ಟು ಮೈಸೂರಿಗೆ ಸೇರ್ಕೊಳ್ಳೋದೇ ಅಲ್ವಾ? ಓಕೆ ಓಕೆ ಓಕೆ. ಸೊ ಆದ್ರಿಂದ ಸೊ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಬೇಡ, ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡೋಷ್ಟಿಲ್ಲ ಸರ್. ಓಕೆ ಓಕೆ ಓಕೆ. ಸೊ ಮತ್ತೆ ಇನ್ನೊಂದು ಪೀಸ್ಫುಲ್ ಆಗಿರುವಂತ ಏರಿಯಾ ಇದು. ಓಕೆನಾ? ಸೊ ಮೈಸೂರಿಂದ ಜಸ್ಟ್ ನೀವು ಏನೇ ಈಗ ಮಾಲ್ಸ್ ಆಗ್ಲಿ, ಹಾಸ್ಪಿಟಲ್ಸ್ ಆಗ್ಲಿ, ಸ್ಕೂಲ್ಸ್ ಆಗ್ಲಿ, ಕಾಲೇಜಸ್ ಆಗ್ಲಿ, ಸೊ ನೀವೆಲ್ಲ ಒಂದು 5 minutes ಅಲ್ಲಿ ರೀಚ್ ಆಗ್ಬೋದು. ಸರ್ ಇನ್ನೊಂದು ಮೈಸೂರು ಅಂತ ಬಂದಾಗ ಇದೊಂದು ಟೂರಿಸ್ಟ್ ಪ್ಲೇಸ್. ತುಂಬಾ ಜನ ಟೂರಿಸ್ಟ್ ಬರ್ತಾರೆ ಇಲ್ಲಿ. ತುಂಬಾ ಜನ ಅನ್ಕೊಂಡಿರ್ಬೋದು ಬೆಂಗಳೂರವರು ಕೂಡ, ನಾವೊಂದು ಇಲ್ಲಿ ಮನೆ ಮಾಡೋಣ, ಇಲ್ಲಿ ಬಂದು ಇರೋಣ, ವೀಕೆಂಡ್ಸ್ ಅಲ್ಲಿ ಎಲ್ಲಾದ್ರೂ ತಿರುಗಾಡೋಣ ಮಾಡೋಣ ಅಂತಂದ್ರೆ, ಸೊ ಇಲ್ಲಿಂದ ಟೂರಿಸ್ಟ್ ಪ್ಲೇಸ್ ಗಳಿಗೆ ಎಷ್ಟು ದೂರ ಆಗುತ್ತೆ? ಒಂದು ಕನೆಕ್ಟಿವಿಟಿ ಕೊಡಿ ಸರ್. ಹೌದು ಸರ್, ಇಲ್ಲಿಂದ ನೀವು ಮೇನ್ ಮೈಸೂರು ಅಂತ ಬಂದ್ರೆ ಚಾಮುಂಡಿ ಬೆಟ್ಟ ಇಲ್ಲಿಂದ ಕಾಣಿಸುತ್ತೆ ಸರ್, ಸ್ವಲ್ಪ ಫಾಗ್ ಇದೆ. ಸೊ ವಿಸಿಬಲ್. ಓಕೆ. ಸೊ ಇಲ್ಲಿಂದ ಚಾಮುಂಡಿ ಬೆಟ್ಟಗೆ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ 13 ಕಿಲೋಮೀಟರ್ಸ್. ಓಕೆ. ನೆಕ್ಸ್ಟ್ ಸೊ ನೆಕ್ಸ್ಟ್ ನೀವು ಅದೊಂದು ಮೈಸೂರು ಝೂ ಅಂತ ಬಂದ್ರೆ, ಮೈಸೂರು ಝೂಗೂ ಜಸ್ಟ್ ಇಲ್ಲಿಂದ ಬಂದ್ಬಿಟ್ಟು 9 ಕಿಲೋಮೀಟರ್. ಪ್ಯಾಲೇಸ್ ಬಿಡ್ರಿ ನೀವು, ಪ್ಯಾಲೇಸ್ ನೆಕ್ಸ್ಟ್ ಎಕ್ಸಾಕ್ಟ್ಲಿ ಪ್ಯಾಲೇಸ್ ಇಂದ ನಮ್ ಲೇಔಟ್ಗೆ 10.5 ಕಿಲೋಮೀಟರ್ಸ್ ಅಷ್ಟೇ. 15 ನಿಮಿಷ ಹೋಗ್ಬಿಡ್ಬೋದು ನಾವು ಅಷ್ಟೇ ಸರ್, ಅಲ್ವಾ? ಅಷ್ಟೇ. ಸೊ ಪ್ಯಾಲೇಸ್ ಇರ್ಬೋದು, ಜೂಗ್ ಇರ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಇರ್ಬೋದು, ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಟ್ ಕನೆಕ್ಟಿವಿಟಿ, ಲೈಕ್ ಇಲ್ಲಿಂದ ವರುಣದಿಂದ ನಾವು ಎಲ್ಲೆಲ್ಲಿಗೆ ಹೋಗ್ಬೋದು? ಫಾರ್ ಎಕ್ಸಾಂಪಲ್ ಬೆಂಗಳೂರು ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಅಥವಾ ಬೇರೆ ಬೇರೆ ಕನೆಕ್ಟಿವಿಟಿ ಇನ್ನ ಇರ್ಬೋದು. ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಸರ್. ಇಲ್ಲಿಂದ ನೋಡಿ, ನೀವು ಜಸ್ಟ್ ನಾನು ಹೇಳಿದೆ ರಿಂಗ್ ರೋಡ್ಗೆ 5 ಕಿಲೋಮೀಟರ್ ರಿಂಗ್ ರೋಡ್ ಇದೆ ಅಂತ. ಸರಿ. ಸೊ ರಿಂಗ್ ರೋಡ್ ರೀಚ್ ಆದ್ರೆ ರೈಟ್ ಹೋದ್ರೆ ಬ್ಯಾಂಗ್ಳೂರು, ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಹೌದು, 1.5 ಗಂಟೆಲಿ ಬೆಂಗಳೂರು. ಅಲ್ಲೇ ಲೆಫ್ಟ್ ತಗೊಂಡ್ರೆ ನಂಜನಗೂಡು ಹೋಗ್ಬೋದು. ನಂಜನಗೂಡು. ಓಕೆ ಓಕೆ. ತುಂಬಾ ಜನ ಇಷ್ಟಪಡ್ತಾರೆ ನಂಜನಗೂಡು. ಫೇಮಸ್ ಟೆಂಪಲ್ ಇದೆ, ನಂಜನಗೂಡ್ಗೆ ಹೋಗ್ಬೋದು. ಓಕೆನಾ? ಸೊ ಮತ್ತೆ ಈ ಕಡೆ ಬಂದ್ರೆ ನಾವು ಆಲ್ರೆಡಿ ಹೇಳ್ದಂಗೆ ಚಾಮರಾಜನಗರ, ಟಿ ನರಸೀಪುರ, ಮತ್ತೆ ಕೊಳ್ಳೇಗಾಲ, ಸೊ ಎಲ್ಲದಕ್ಕೂ ಕನೆಕ್ಟಿವಿಟಿ ಇದೆ. ಕನಕಪುರನು ಹಿಂಗೆ ಕನೆಕ್ಟಿವಿಟಿ ಅಂತಾನೆ. ಕೊಳ್ಳೇಗಾಲ, ಕನಕಪುರ ಹೌದು, ಇದೇ ರೂಟ್ ಇಂದ ಹೋಗ್ಬೋದು. ಓಕೆ ಓಕೆ ಓಕೆ. ಸೊ ನಿಯರ್ ಬೈ ನೋಡಿ ಸರ್, ಈ ಲೊಕೇಶನ್ ಇಂದ ನೀವು ಯಾವುದೇ ಲೊಕೇಶನ್ ಹೋಗ್ಬೇಕಾದ್ರೂ ಒಳ್ಳೆ ಕನೆಕ್ಟಿವಿಟೀಸ್ ಇದೆ, ಚೆನ್ನಾಗಿದೆ. ಹೌದು, ನಿಮ್ಗೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ, ಸೂಪರ್. ಸೊ ಯಾವುದೇ ನೀವು ಸಿಟಿ ಒಳಗಡೆಗೆ ಎಂಟ್ರಿ ಆಗೋಷ್ಟೇನಿಲ್ಲ. ಸೊ ಔಟ್ಸ್ಕಟ್ಸ್ ಇಂದಾನೆ ಎಲ್ಲ ರಿಂಗ್ ರೋಡ್ ಕನೆಕ್ಟ್ ಆಗಿದೆ. ಸೊ ಒಳಗಡೆ ಹೋಗಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಬಿಡೋ ಅಗತ್ಯ ಇಲ್ಲ. ಸೊ ಹೊರಗಡೆ ಎಲ್ಲ ಬ್ಯಾಂಗ್ಳೂರಿಂದ ಬರ್ಬೇಕಾದ್ರೆ ಜಸ್ಟ್ ಬ್ಯಾಂಗ್ಳೂರಿಂದ ಮಣಿಪಾಲ್ ರೀಚ್ ಆಗ್ತೀರಾ, ಮಣಿಪಾಲ್ ಹತ್ರ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ನಮ್ಮ ಲೇಔಟ್ಗೆ ಎಕ್ಸಾಕ್ಟ್ಲಿ 8 ಕಿಲೋಮೀಟರ್ಸ್ ಅಷ್ಟೇ ಅಲ್ವಾ? 10 minutes ಅಲ್ಲಿ ಬಂದ್ಬಿಡ್ತೀವಿ. 10 minutes ಅಲ್ಲಿ ಬರ್ಬೋದು, ರಿಂಗ್ ರೋಡ್ ಇಂದಾನೆ ಬಂದ್ಬಿಡ್ಬೋದು. ಮೈಸೂರು ಒಳಗಡೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಸರ್ ಮಧ್ಯದಲ್ಲೇ ಒಂದು ಬ್ರೇಕ್ ತಗೊಂಡು ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದೀವಿ. ಈ ರೋಡ್ ಅಂತೂ ಗೊತ್ತಾಯ್ತು, ನಾವು ಅವಾಗಲೇ ನೋಡಿದ್ವಿ. ಒಳಗಡೆ ಒಂದು ರೋಡ್ ಹೋಗ್ತಾ ಇದೆ ನಿಮ್ಮ ಲೇಔಟ್ಗೆ ಅಡ್ಜಸ್ಟೆಂಟ್ ಆಗಿ. ಈ ರೋಡ್ ಏನು, ಯಾವ ಇದಕ್ಕೆ ಕನೆಕ್ಟ್ ಆಗುತ್ತೆ ಸರ್? ಇದು ಸರ್ ಇದು ಬಂದ್ಬಿಟ್ಟು ಟಿ ನರಸೀಪುರ ರೋಡ್ ಇಂದ ಎಕ್ಸ್ಟೆಂಡ್ ಆಗ್ತಿದೆ. ಈ ರೋಡ್ ಬಂದ್ಬಿಟ್ಟು ಸುತ್ತೂರ್ಗೆ ಹೋಗುತ್ತೆ. ಸುತ್ತೂರು ನಾನು JSS ಯೂನಿವರ್ಸಿಟಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಕನೆಕ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು 60 feet ರೋಡ್ಗೆ ಸ್ಯಾಂಕ್ಷನ್ ಆಗಿದೆ. 60 feet ರೋಡ್, 60 feet ರೋಡ್ಗೆ ನೋಡಿ, ನಮ್ಮ ಕಾಂಪೌಂಡ್ ಈ ಕಡೆ ನೋಡಬಹುದು. ತೋರಿಸಿ ಅಲ್ಲಿ ಆ ಕಡೆ ನೋಡಿ, ಅಲ್ಲಿಗೆ ಕಾಂಪೌಂಡ್ ಇದೆ ಅಲ್ಲ, ಆ ರೋಡ್ ಅಡ್ಜಸ್ಟೆಂಟ್. ಆ ರೋಡ್ ಇಂದ ಇಷ್ಟು ಜಾಗ ನಮ್ಮದೇ ಹೋಗಿದೆ ಆಲ್ರೆಡಿ.
ನಿಮ್ ಜಾಗನೇ ಹೋಗಿರೋದು. ಆಲ್ಮೋಸ್ಟ್ 15 ಅಡಿ ನಮ್ಮ ಜಾಗದಲ್ಲಿ ಹೋಗಿದೆ. ಸೊ ಇದು ಸುತ್ತೂರ್ಗೆ ಕನೆಕ್ಟಿವಿಟಿ. ಸುತ್ತೂರು ಕನೆಕ್ಟಿವಿಟಿ ಆಗುತ್ತೆ. ಸುತ್ತೂರು ಅಂದ್ರೆ ತುಂಬಾ ಫೇಮಸ್ ಅಲ್ವಾ? ತುಂಬಾ ಫೇಮಸ್ ಜಾತ್ರೆ ಎಲ್ಲ, ಸುತ್ತೂರು ಜಾತ್ರೆ ತುಂಬಾ ಫೇಮಸ್ ಆಗಿದೆ. ಹೌದು. ಸೊ ಇದು ಮೇನ್ ರೋಡ್ ಬಂತು. ಹೌದು, ಇದು ಮೇನ್ ರೋಡ್. ಇದು ಮೇನ್ ರೋಡ್ ಬಂತು. ಇದು ಬಂದ್ಬಿಟ್ಟು ನಿಮಗೆ ಡಬಲ್ ರೋಡ್ ಆಗುತ್ತೆ, ಹೈವೇ. ಇದು ಬಂದ್ಬಿಟ್ಟು 60 ಫೀಟ್ ರೋಡ್. 60 ಫೀಟ್ ರೋಡ್ ಆಗುತ್ತೆ. ಸೊ ಇಲ್ಲೊಂದು ಕನೆಕ್ಟಿವಿಟಿ ಬಗ್ಗೆ ವಿಚಾರ ಬಂದಿದ್ರು, ಒಂದು ಮ್ಯಾಟ್ರ್ ಕೇಳ್ತೀನಿ. ಲೈಕ್ ನಮ್ಗೆ ಈ ಬಸ್ ವ್ಯವಸ್ಥೆ ಇರ್ಬೋದು, ಟ್ರೈನ್ ವ್ಯವಸ್ಥೆ, ಏರ್ಪೋರ್ಟ್ ವ್ಯವಸ್ಥೆ, ಇಲ್ಲಿಗೆಲ್ಲ ಹೆಂಗೆ ಕನೆಕ್ಟಿವಿಟಿ ಇದೆ ಸರ್? ನೋಡಿ, ಮೈಸೂರು ರೈಲ್ವೆ ಸ್ಟೇಷನ್ ಇಲ್ಲಿಂದ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು 11 ಕಿಲೋಮೀಟರ್ ಆಗುತ್ತೆ. 11 ಕಿಲೋಮೀಟರ್ ಆಗುತ್ತೆ. 11 ಕಿಲೋಮೀಟರ್ ಎಕ್ಸಾಕ್ಟ್ಲಿ ಬಸ್ ಸ್ಟ್ಯಾಂಡ್ಗೆ. ಸರಿ. ಮತ್ತೆ ಬಸ್ಸಸ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ವರ್ಣ ಬಸ್ ಸ್ಟ್ಯಾಂಡ್ ಇಲ್ಲೇ ಬರುತ್ತೆ. ವರ್ಣ ಬಸ್ ಸ್ಟ್ಯಾಂಡ್. ಹೌದು, ನಮ್ಮ ಲೇಔಟ್ ಇಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟರ್. ಸರಿ ಸರಿ ಸರಿ. ಸೊ ವರ್ಣ ಬಸ್ ಸ್ಟ್ಯಾಂಡ್ ಬರುತ್ತೆ. 24/7 ಬಸ್ಸಸ್ ಇರುತ್ತೆ, ನಡೀತಾ ಹೋಗ್ತಾನೆ ಇರುತ್ತೆ. 24/7 KSRTC ಆಗಲಿ, ಸಿವಿಲ್ ಬಸ್ಗಳಾಗಲಿ, ನಿಮ್ಗೆ ಎನಿ ಟೈಮ್ ವಿತಿನ್ 5 ಮಿನಿಟ್ಸ್ ಒಂದೊಂದು ಬಸ್ ಹೋಗುತ್ತೆ, ನಡೀತಾ ಇರುತ್ತೆ. ಹೌದು. ಸೊ ಆಮೇಲೆ ಏರ್ಪೋರ್ಟ್ಗೆ ಎಷ್ಟು ದೂರ ಆಗುತ್ತೆ ಇಲ್ಲಿ? ಸರ್ ಇಲ್ಲಿಂದ ಮೈಸೂರು ಏರ್ಪೋರ್ಟ್ಗೆ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು 15 ಕಿಲೋಮೀಟರ್ ಆಗುತ್ತೆ. 15 ಕಿಲೋಮೀಟರ್. 20 ಮಿನಿಟ್ಸ್ ಅಲ್ಲಿ ರೀಚ್ ಆಗುತ್ತೆ. 20 ಮಿನಿಟ್ಸ್ ಅಲ್ಲಿ ರೀಚ್ ಆಗುತ್ತೆ. ಅದು ರಿಂಗ್ ರೋಡ್ ಅಲ್ಲೇ ಹತ್ರದಲ್ಲೇ. ಹೌದು, ನೀವು ಈಗ ನಾನು ಹೇಳಿದ್ನಲ್ಲ, ಆ ರಿಂಗ್ ರೋಡ್ಗೆ ರೀಚ್ ಆದ್ರೆ 5 ಕಿಲೋಮೀಟರ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ಒಂದೇ ರೋಡ್. ಸೊ ನಾವು ಸಿಟಿ ಒಳಗಡೆ ಮತ್ತೆ ಎಂಟ್ರಿ ಕೂಡ ಆಗುತ್ತೆ, ಕೂಡ ಅವಶ್ಯಕತೆ ಇಲ್ಲ. ಒಳ್ಳೆ ಅಲ್ರಿ. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ ಜೊತೆಲಿ ಬಸ್ಸು ಪ್ರತಿಯೊಂದು ಚೆನ್ನಾಗಿದೆ. ಓನ್ ಪ್ರೈವೇಟ್ ವೆಹಿಕಲ್ ಇದೆ ಅಂತಂದ್ರೂ ತಲೆನೇ ಕೆಡ್ಸ್ಕೊಬೇಕಾಗಿಲ್ಲ, ಆರಾಮಾಗಿ ರಿಂಗ್ ರೋಡ್ ಅಲ್ಲಿ ಹೊರಟೋಗ್ಬಿಡು. ಹೌದು, ಸೂಪರ್. ಇದಾಯ್ತು ಕನೆಕ್ಟಿವಿಟಿ ಅಂಡ್ ಡೆವಲಪ್ಮೆಂಟ್ ಬಗ್ಗೆ. ಸೊ ಇವಾಗ ಸ್ವಲ್ಪ ಲೇಔಟ್ ಬಗ್ಗೆನೂ ಕೂಡ ಮಾತಾಡ್ಬಿಡೋಣ. ಸೊ ಲೇಔಟ್ ಫಸ್ಟ್ ನಾನು ಕೇಳ್ತಾ ಇರುವಂತದ್ದು, ನೀವೇ ಬರ್ದಿದ್ದೀರಾ, TTCP ಅಪ್ರೂವ್ಡ್, ರೇರಾ ರಿಜಿಸ್ಟರ್ಡ್. ಸೊ ಲೀಗಲಿಟಿ, ಟೈಟಲ್ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ ಸರ್ ನಮಗೆ. ಸರ್ ಇದು ಬಂದ್ಬಿಟ್ಟು ನೋಡಿ, ನಮ್ದು ಉಪ್ಕಾರ್ ಲೇಕ್ ವ್ಯೂ ಅಂತ. ಇದು ಬಂದ್ಬಿಟ್ಟು DTCP ಅಪ್ರೂವ್ಡ್ ಅಂಡ್ ರೇರಾ ರಿಜಿಸ್ಟರ್ಡ್ ಪ್ರಾಪರ್ಟಿ. ಓಕೆನಾ? ಸೊ ಟೋಟಲ್ ಇದು ಬಂದ್ಬಿಟ್ಟು 9 ಎಕರ್ಸ್ ಅಲ್ಲಿ ಡೆವಲಪ್ ಮಾಡಿರೋದು. 9 ಎಕರೆ. 9 ಎಕರೆಯಲ್ಲಿ. ಓಕೆ ಓಕೆ. 130 ಸೈಟ್ಸ್ ಇದೆ. 130 ಸೈಟ್, 30 ಸೈಟ್ಸ್ಗಳು. ಹೌದು. ಇದರಲ್ಲಿ ಬುಕ್ ಆಗ್ಬಿಟ್ಟಿದೆ ಏನಾದ್ರು? ಆಲ್ರೆಡಿ ಇದ್ರಲ್ಲಿ ನಮ್ಮ ಹತ್ರ ಈಗ ಪ್ರೆಸೆಂಟ್ ಗೆ ಫೇಸ್ 1 ಅಂಡ್ ಫೇಸ್ 2 ಅಂತ ಮಾಡಿದೀವಿ. 2 ಫೇಸ್ ಮಾಡಿದೀವಿ. 2 ಫೇಸ್ ಮಾಡಿದೀವಿ. ಸರಿ. ಫೇಸ್ 2 ಅಲ್ಲಿ ಬಂದ್ಬಿಟ್ಟು 63 ಸೈಟ್ಸ್ ಬರುತ್ತೆ. ಔಟ್ ಆಫ್ 63 ಅಲ್ಲಿ ಆಲ್ರೆಡಿ ನಮ್ಮ ಹತ್ರ ಇವಾಗ ಒಂದು 22 ಸೈಟ್ಸ್ ಬುಕ್ ಆಗಿದೆ. ಸೊ ಇನ್ ರಿಮೈನಿಂಗ್ ಸೈಟ್ಸ್ ಅವೈಲೇಬಲ್ ಇದೆ. ಮತ್ತೆ ಫೇಸ್ 1 ಇವಾಗ ಇದು ಆಗೋಗ್ತಾನೆ. ನೆಕ್ಸ್ಟ್ ಫೇಸ್ 1 ಸ್ಟಾರ್ಟ್ ಮಾಡ್ತೀವಿ. ಸೊ ಮೇ ಬಿ ಸ್ವಲ್ಪ ಪ್ರೈಸ್ ಅಲ್ಲಿ ಬೇರೆ ಇರುತ್ತೆ, ಅದಾದ್ಮೇಲೆ ನಿಮಗೆ ರಿವೀಲ್ ಮಾಡ್ತೀನಿ. ಆಮೇಲೆ ರಿವೀಲ್ ಮಾಡ್ತೀರಾ ಅಲ್ವಾ? ಅದನ್ನ ಆಮೇಲೆ ನೋಡೋಣ. ಸದ್ಯಕ್ಕೆ 10 ಲಕ್ಷ ಸೈಟ್ ಅಂತೂ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. 63 ಸೈಟ್ ಅಲ್ಲಿ 22 ಸೈಟ್ಸ್ಗಳು ಮಾತ್ರ ಹೋಗಿರೋದು. 40 ಚಿಲ್ಲರೆ ಸೈಟ್ಸ್ಗಳು ಅಂತೂ ಡೆಫಿನೆಟ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನಮಗೆ ಯಾವ್ಯಾವ ಸೈಜ್ ಸಿಗುತ್ತೆ, ಯಾವ್ಯಾವ ಫೇಸಿಂಗ್ ಸಿಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ಬಂದ್ಬಿಟ್ಟು ನಮಗೆ 30-40, 30-50 ಅಂಡ್ 40-60 ಡೈಮೆನ್ಷನ್ಸ್ ಇದೆ. 30-40, 30-50, 40-60 ಮೂರು ಆಪ್ಷನ್ ಇದೆ. ಎನಿ ಆಡ್ ಡೈಮೆನ್ಷನ್ಸ್, ಸ್ವಲ್ಪ ಆರ್ಟ್ಸ್ ಡೈಮೆನ್ಷನ್ಸ್ ಇದೆ. ಇವನ್ ಸ್ವಲ್ಪ ಸುಮಾರು ಒಂದು 6-7 ಸೈಟ್ಸ್ 1055 ಸ್ಕ್ವೇರ್ ಫೀಟ್ ಅಲ್ಲೂ ಇದೆ. ಸ್ವಲ್ಪ ಕಮ್ಮಿದು ಸಿಗುತ್ತೆ, ಅರೌಂಡ್ 1000 ಸ್ಕ್ವೇರ್ ಫೀಟ್ ಸಿಗುತ್ತೆ. ಹೌದು, ಸಿಗುತ್ತೆ. ಓಕೆ. ಫೇಸಿಂಗ್ ಅಂತ ಬಂದಾಗ ಏನೇನ್ ಫೇಸಿಂಗ್ ಅಂತ ಬಂದ್ರೆ ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್, ನಾರ್ತ್, ಸೌತ್ 4 ಫೇಸಿಂಗ್ ಅಲ್ಲೂ ಅವೈಲೇಬಲ್. ಎಲ್ಲಾ ಫೇಸಿಂಗ್ ಎಷ್ಟು ಕಾರ್ನರ್ ಸೈಟ್ಸ್ ಗಳು ಅವೈಲೇಬಲ್ ಇದೆ ಇಲ್ಲಿ? ಸರ್ ಇಲ್ಲಿ ಕಾರ್ನರ್ ಸೈಟ್ಸ್ ಅಂತ ಬಂದ್ರೆ ನಮ್ದು ಇಲ್ಲಿ ಕಾರ್ನರ್ಸ್ ಒಂದು 25 ಸೈಟ್ಸ್ ಕಾರ್ನರ್ ಇದೆ. 25 ಇದೆ. ಹೌದು. ಬಟ್ ಕಾರ್ನರ್ ಸೈಟ್ಸ್ ಗಳು ಬೇಗ ಖಾಲಿ ಆಗಿಬಿಡುತ್ತೆ. ದಯವಿಟ್ಟು ಅಂಡ್ ನಾರ್ತ್ ಈಸ್ಟ್ ಸೈಟ್ಸ್ ಗಳು ಅಷ್ಟೇ, ಅದು ಬೇಗ ಹೋಗ್ಬಿಡುತ್ತೆ. ಸೊ ಯಾರಿಗಾದ್ರೂ ನಮ್ಮ ಇಷ್ಟಪಟ್ಟಂತ ಸೈಟ್ಸ್ ಗಳು ಬೇಕು ಅಂತಂದ್ರೆ ದಯವಿಟ್ಟು ಬೇಗ ಕಾಲ್ ಮಾಡಿ. ಇಮಿಡಿಯೇಟ್ಲಿ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಾದ್ರು ಕಾಲ್ ಮಾಡೋದನ್ನ ಮರಿಬೇಡಿ. ಕಾರ್ನರ್ ಸೈಟ್ಸ್ ಗಳು ನಾರ್ತ್ ಈಸ್ಟ್ ಕಾರ್ನರ್ ಈ ತರಗಳನ್ನೆಲ್ಲ ಬುಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವೀಕ್ಷಕರೇ. ಅಂಡ್ ಮೇನ್ ನನ್ಗೆ ಇಲ್ಲಿ ಬಂದಾಗ ಒಂದು ಆಶ್ಚರ್ಯ ಆಯ್ತು ಸರ್. ಇದು ಫಸ್ಟ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ಎಲ್ಲ ಕಡೆ ಸೈಡ್ಗೆ ಕಾಂಪೌಂಡ್ ಹಾಕಿದ್ದೀರಾ. ನಾವು ಲಾಸ್ಟ್ KHB ಅಲ್ಲಿ ನೋಡಿದಾಗ ಚಿಕ್ಕದಾಗಿ ಒಂದು ಬಾರ್ಡರ್ ಹಾಕೊಟ್ಟಿದ್ರಿ. ಬಟ್ ಈ ಸತಿ ಪೂರ್ತಿ ಕಾಂಪೌಂಡೇ ಹಾಕೊಡ್ತಾ ಇದ್ದಾರೆ. ಮುಂದೆ ಮನೆನೇ ಕಟ್ಸ್ಕೊಟ್ಬಿಡ್ತೀರೇನೋ? ಬರೀ ಒಂಚೂರು ಮಾತಾಡೋಣ ಬರೀ ವೀಕ್ಷಕರೇ. ಸೊ ವೈ ದಿಸ್ ಕಾಂಪೌಂಡ್? ಯಾಕೆ ಇವರು ಓನರ್ ಹೇಳಿದ್ರೆ ಹೆಂಗೆ ಅಥವಾ ಸೇಲ್ ಆಗಿರೋದು ಇದು? ಸರ್ ಇಲ್ಲ, ಇದು ಸೇಲ್ ಆಗಿರೋದಲ್ಲ. ಇಲ್ಲಿ ನಾವು ಒಂದು ಯೂನಿಕ್ ಆಪ್ಷನ್ ಅಂತ ತಂದಿದ್ದೀವಿ. ಏನಂದ್ರೆ ಎಲ್ಲ ಸರಿ ಕಸ್ಟಮರ್ ತಗೊಂಡಾದ್ಮೇಲೆ ನನ್ನ ಸೈಟ್ ಕಾಂಪೌಂಡ್ ಹಾಕ್ಬೇಕು, ಅದಕ್ಕೆ ಎಷ್ಟಾಗುತ್ತೆ ಅದೆಲ್ಲ ಕನ್ಫ್ಯೂಷನ್ ಇರುತ್ತೆ. ಹೌದು. ಸೊ ಅದರಿಂದ ಏನ್ ಮಾಡ್ತಾ ಇದೀವಿ, ಮುಂಚೆನೆ ನಾವು ಕಾಂಪೌಂಡ್ ವಾಲೆ ಕೊಡ್ತಾ ಇದೀವಿ. ನೀವೇ ಹಾಕೊಡ್ತೀವಿ? ಹೌದು, ನಾವೇ ಹಾಕೊಡ್ತೀವಿ. ಎಷ್ಟು ಕೋರ್ಸ್ ಹಾಕ್ತೀರಾ ಸರ್? ಸರ್ ಇದು ಬಂದ್ಬಿಟ್ಟು 3.5 ಅಡಿ ಬರುತ್ತೆ. 3.5 ಅಡಿ ಬರುತ್ತೆ. ಸುತ್ತಲೂ ಹಾಕೊಡ್ತೀರಾ? ಸುತ್ತಲೂ ಓನ್ಲಿ ಪ್ರಿಂಟ್ ಅಲ್ಲಿ ಬಿಟ್ಕೊಟ್ಟಿರ್ತೀವಿ. ಯಾಕಂದ್ರೆ ಅವ್ರು ಏನು ಕನ್ಸ್ಟ್ರಕ್ಷನ್ ಮಾಡಬೇಕು, ಮೆಟೀರಿಯಲ್ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಸೊ ಪ್ರಾವಿಷನ್ ಗೆ ಪ್ರಿಂಟ್ ಅಲ್ಲಿ ನಾವು ಬಿಡ್ತಾ ಇದೀವಿ. ಸೊ ಯು ಶೇಪ್ ಅಲ್ಲಿ ನಿಮಗೆ ಕಾಂಪೌಂಡ್ ವಾಲ್ ಬಂದ್ಬಿಡುತ್ತೆ. ಸರ್ ಸೈಟ್ ಕೊಟ್ಬಿಟ್ಟು ಅದಕ್ಕೆ ಡಿಸ್ಕೌಂಟ್ ಕೊಡೋದೇ ಕಷ್ಟ. ಅಂತದ್ರಲ್ಲಿ ನೀವು ನಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ. ಲಾಸ್ಟ್ ಅಲ್ಲಿ ಹೇಳ್ತೀನಿ, ಯೂಸ್ ಡಿಸ್ಕೌಂಟ್. ಅಂಡ್ ತಮಿಳ್ ಮೇಲೆ ನೋಡಿರ್ತೀರ ನೀವು, ಲಕ್ಷಾಂತರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ. ಅಂಡ್ ಅದ್ರ ಜೊತೆಲಿ 1, 2, 3 ಮೂರು ಕಡೆ 3.5 ಫೀಟ್ ವಾಲ್ ಅನ್ನ ಕಟ್ಕೊಡ್ತಾ ಇದ್ದೀವಿ ಸರ್. ಏನ್ ಸರ್ ಇದು ಒಳ್ಳೆ ಸೈಟ್ ತಗೊಂತಾರೆ, ಆಮೇಲೆ ಅವ್ರು ಕಾಂಪೌಂಡ್ ಹಾಕ್ಬೇಕಲ್ಲ, ಇದಕ್ಕೊಂದು 1.5 lakh 2 lakhs ಸ್ಪೆಂಡ್ ಮಾಡ್ಬೇಕಲ್ಲ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಇದಿರ್ತಾರೆ. ಸೊ ನಾವು ಅದು ಬೇಡ, ನಾವೇ ಮಾಡ್ಕೊಟ್ಬಿಡೋಣ. ಸೊ ಉಪಕಾರ ಅಂತ ಬಂದಾಗ ಅಡ್ವಾಂಟೇಜಸ್ ಇರುತ್ತೆ. ಟೆನ್ಷನ್ ಬೇಡ. ಮತ್ತೆ ಈ ಕಾಂಪೌಂಡ್ ವಾಲ್ ಕಾನ್ಸೆಪ್ಟ್ ಅಲ್ಲಿ ಮಾಡಿಲ್ಲ ಸರ್. ಅದು ಸರ್, ಯಾರು ಸರ್ ಕಾಂಪೌಂಡ್ ಹಾಕೊಡ್ತಾರೆ? ನೀವೇ ಹೇಳಿ ಅಲ್ವಾ? ಅದು ಮತ್ತೆ ಬ್ರಿಕ್ಸ್ ನೋಡಿ, ಸಾಲಿಡ್ ಬ್ರಿಕ್ಸ್ ತರಿಸಿದೀವಿ. ಸೊ ಒಳ್ಳೆ ಬ್ರಿಕ್ಸ್ ಅಲ್ಲಿ ನಾವು ಕಾಂಪೌಂಡ್ ವಾಲ್ ಒಳ್ಳೆ ಬ್ರಿಕ್ಸ್ ಹಾಕೊಡ್ತಾ ಇದ್ದೀರಾ. ಇದು ಪೂರ್ವತರಂ ಬ್ಲಾಕ್ಸ್ ಅಲ್ಲಿ ಹಾಕೊಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ ಮನೆ ಸೇಫ್ಟಿ, ನಿಮ್ಮ ಮನೆಯ ಸೈಜ್ ಎಷ್ಟಿದೆ, ನಿಮ್ಮ ಜಾಗದ ಸೈಜ್ ಎಷ್ಟಿದೆ, ಅದು ಯಾವತ್ತಿಗೂ ಕನ್ಫ್ಯೂಷನ್ ಇಲ್ಲೇ ಇಲ್ಲ. ಮುಗ್ದೇ ಹೋಯ್ತು. ಇಲ್ಲೆಲ್ಲ ಅರ್ತ್ ವರ್ಕ್ ಸ್ಟಾರ್ಟ್ ಮಾಡೋ, ಮನೆ ಕಟ್ಟು ಅಷ್ಟೇ. ಸೊ ಆಲ್ಮೋಸ್ಟ್ ನಮ್ಮ ವೀಕ್ಷಕರಿಗೆ 1 ಲಕ್ಷ ಉಳಿಸ್ಕೊಟ್ರಿ ಸರ್ ನೀವು. ಹೌದು ಅಲ್ವಾ? ಸೂಪರ್ ಸರ್. ಇವಾಗ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ಇವಾಗ ಫಸ್ಟ್ ರೋಡ್ ನ ವಿಚಾರ. ಆ ಕಡೆ ಮೂಲೆಗೆ ಹೋಗ್ಬಿಡಿ ಸರ್, ವೀಕ್ಷಕರಿಗೆ ರೋಡ್ ತೋರ್ಸೋಣ. ಸೊ
ಅಪ್ರೋಚ್ ರೋಡ್ ಎಷ್ಟು ಅಗಲವಾಗಿ ಕೊಡ್ತಾ ಇದ್ದೀರಾ ಸರ್ ಮೇನ್ ಎಂಟ್ರೆನ್ಸ್ ರೋಡ್ ಅಂದ್ರೆ 40 ಅಡಿ ರೋಡ್ ಇದೆ. 40 ಅಡಿ ಅಪ್ರೋಚ್ ರೋಡ್. ಹೌದು. ಇನ್ನರ್ ರೋಡ್ಗಳು ಎಷ್ಟು? ಇನ್ನರ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್ ಬರ್ತದೆ. 30 ಫೀಟ್, 40 ಅಂಡ್ 30 ಫೀಟ್ ಎರಡು ಕಾಂಬಿನೇಷನ್ ಅಲ್ಲಿ ಕೊಡ್ತಾ ಇದ್ರ. ಅಂಡ್ ಇದು CC ರೋಡ್. ಹೌದು ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಇದು ಟಾರ್ ರೋಡ್ ಅಲ್ಲ, ಇದು ಬಂದ್ಬಿಟ್ಟು CC ರೋಡ್. ಇನ್ನೊಂದು ಬಹಳ ಇಷ್ಟ ಆಗಿರೋದು ನನಗೆ, ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿನ ಪೇವರ್ ಬ್ಲಾಕ್ಸ್ಗಳು ಒಳ್ಳೊಳ್ಳೆ ಕ್ವಾಲಿಟಿ ಪೇವರ್ ಬ್ಲಾಕ್ಸ್ ಹಾಕಿದ್ದಾರೆ. ಸರ್ ಇದೆಲ್ಲ ನಾವು ಪೇವರ್ಸ್ ತಂದಿರೋದು ಶೋಭಾಯಿಂದ. ಶೋಭಾದಿಂದ? ಹೌದು. ಸೊ ಈ ಪೇಪರ್ಸ್ ಎಲ್ಲ ಬಂದ್ಬಿಟ್ಟು ಶೋಭಾಯಿಂದ ತಗೊಂಡಿರೋದು. ಸೊ ಅಷ್ಟೇ ಕ್ವಾಲಿಟಿ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಹೌದು. ಆಮೇಲೆ ಇದೇನಿದು, ಇಲ್ಲೊಂದೇನೋ ಬಾಕ್ಸ್ ತರ ಸರ್ ಮಾಡ್ಬಿಟ್ಟು ಇದು ಎಲೆಕ್ಟ್ರಿಸಿಟಿ ಹೋಗಿರುತ್ತಲ್ವಾ, ಸೊ ಎಲೆಕ್ಟ್ರಿಸಿಟಿ ಇದೆಲ್ಲ ಕನೆಕ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಬಾಕ್ಸ್ ಇದು ಮಾಡಿರ್ತೀವಿ. ಅಂಡರ್ಗ್ರೌಂಡ್ ಹೌದು, ಎಲ್ಲ ಅಂಡರ್ಗ್ರೌಂಡ್ ಅಲ್ಲಿ ತೋರಿಸಿ, ಅಲ್ಲಿ ಬಾಕ್ಸ್ ನೋಡಿದ್ರೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ನಿಮ್ಗೆ ಲೈಟ್ ಇದೆ, ಲೈಟ್ ಪ್ಲಸ್ ಸ್ಟ್ರೀಟ್ ಲೈಟ್ ಎರಡು ಕೊಟ್ಟಿದ್ದೀವಿ. ಸ್ಟ್ರೀಟ್ ಲೈಟ್, ಸೋಲಾರ್ ಸ್ಟ್ರೀಟ್ ಲೈಟ್ ಕೊಟ್ಟಿದ್ದೀವಿ. ಎರಡು ಆಪ್ಷನ್ ಇದೆ. ಹೌದು, ಎರಡು ಆಪ್ಷನ್ ಇದೆ. ಒಂದು ಒಳ್ಳೆ ಪ್ಲಾಂಟರ್ ಬಾಕ್ಸ್. ಹೌದು. ಇದು ನಾನು ಯಾವತ್ತೂ ಹೇಳ್ತೀನಿ, ನಿಮ್ಮ ಸೈಟ್ ಒಳಗೆ ಮತ್ತೆ ನೀವು ಪ್ಲಾಂಟಿಗೋಸ್ಕರ ಜಾಗ ವೇಸ್ಟ್ ಮಾಡೋ ಅಗತ್ಯ ಇಲ್ಲ. ಕಾಂಪೌಂಡು ಅವ್ರು ಹಾಕೊಟ್ಬಿಟ್ಟಿದ್ದಾರೆ, ಜೊತೆಲಿ ಪ್ಲಾಂಟರ್ ಬಾಕ್ಸ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಅಂಡ್ ರೇನ್ ವಾಟರ್ ಹರ್ಕೊಂಡು ಹೋಗೋದಕ್ಕೆ ನೀಟಾಗಿ ಒಂದು ಗಟರ್ ತರ ಸ್ಮಾಲ್ ಗಟರ್ ಬರುತ್ತೆ. ಇದು ಒಳ್ಳೇದಿದೆ ಆಕ್ಚುಲಿ, ನೀರು ಹೋಗ್ತಾ ಇರುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗೋದಿಲ್ಲ. ಅಂಡ್ ಬಾಕ್ಸ್ ಟೈಪ್ ಡ್ರೈನೇಜ್. ಈ ಡ್ರೈನೇಜ್ ತೋರಿಸಿ. ಇದು ಬಾಕ್ಸ್ ಟೈಪ್ ಡ್ರೈನೇಜ್. ಮತ್ತೆ ಇದು ನೋಡಿ, ಇದು ಸ್ಲ್ಯಾಬ್ಸ್ ಇದೆಯಲ್ಲ, ಇದು ಕ್ಯೂಕಾನ್ ಇಂದ ತರಿಸಿರೋದು. ಸೊ ಫುಲ್ ಬಾಕ್ಸ್ ಟೈಪ್ ಡ್ರೈನೇಜ್, ಕವರ್ ಡ್ರೈನೇಜ್ ಆಗಿರುತ್ತೆ. ಅದಾದ್ಮೇಲೆ ನಿಮಗೆ ಫುಟ್ಪಾತ್ ಬರುತ್ತೆ. ಎವ್ರಿ ಮಟೀರಿಯಲ್ ಇಸ್ ಒಳ್ಳೆ ಕ್ವಾಲಿಟಿ ಮಾಡಿದ್ದಾರೆ. ಕ್ವಾಲಿಟಿ ಮೆಟೀರಿಯಲ್. ಈ ಪ್ರೈಸ್ ಗೆ ನಿಜವಾಗ್ಲೂ ಕೂಡ ಈ ಯೂಸ್ ಮಾಡಿರೋ ಕ್ವಾಲಿಟಿ ಇದೆಯಲ್ಲ ಟಾಪ್ ನಾಚ್ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಪೇವರ್ ಬ್ಲಾಕ್ಸ್, ಒಂದೊಂದು ಬ್ಲಾಕ್ಸ್ ಅನ್ನ ನೀವು ಮುಟ್ ನೋಡ್ತೀರಾ, ಎಷ್ಟು ಚೆನ್ನಾಗಿದೆ ಗುರು ಅಂತ ಹೇಳ್ತೀರಾ, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಅಮ್ಯುನಿಟೀಸ್ ಡೆವಲಪ್ಮೆಂಟ್ ಬಗ್ಗೆ ಇನ್ನೂ ಮಾತಾಡೋದಿದೆ, ಅದನ್ನ ನಾವು ಇಲ್ಲಿ ಮಾತಾಡೋಕ್ಕಿಂತ ಎಲ್ಲಿ ಅಮ್ಯುನಿಟೀಸ್ಗಳು ಜಾಸ್ತಿ ಇದೆ ಆ ಕಡೆ ಹೋಗಿ ಮಾತಾಡೋದು ಚೆನ್ನಾಗಿರುತ್ತೆ. ಸರ್ ಆ ಕಡೆ ಹೋಗ್ಬಿಡೋಣ. ಅಲ್ಲೇ ಇದೆ ಅಲ್ಲ ಅಮ್ಯುನಿಟೀಸ್. ಏನಪ್ಪ ಎಕ್ಸ್ಪ್ಲೈನ್ ಮಾಡೋದು ಬಿಟ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ಕೋಬಹುದು. ಇಷ್ಟು ಒಳ್ಳೊಳ್ಳೆ ಬೆಂಚ್ ಹಾಕಿದ್ಮೇಲೆ ಕುತ್ಕೊಳ್ದೆ ಇರಕ್ಕಾಗತ್ತಾ? ಬನ್ನಿ ಸರ್, ರಿಲ್ಯಾಕ್ಸ್ ಎಲ್ಲ ಮಾಡಕ್ ಒಳ್ಳೆ ವ್ಯವಸ್ಥೆ ಮಾಡಿದ್ರಿ ಸರ್ ನೀವು. ಎಲ್ಲ ಕಡೆನೂ ಬೆಂಚಸ್ ಬಂದಿದೆ. ಸೊ ಎಲ್ಲ ಪಾರ್ಕ್ ಆಗಿರ್ಬೋದು, ನಿಯರ್ ಬೈ ಚಿಲ್ಡ್ರನ್ಸ್ ಪ್ಲೇಯರ್ ಆಗಿರ್ಬೋದು, ಎಲ್ಲ ಕಡೆನೂ ಬೆಂಚಸ್ ಹಾಕಿದೀವಿ. ಎವ್ರಿಥಿಂಗ್ ಇದೆ. ಸೊ DTCP ಅಪ್ರೂವ್ಡ್ ಅಂತ ಬಂದಾಗ ಇವೆಲ್ಲ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಇಲ್ಲ, ಅದೆಲ್ಲ ಕಂಪಲ್ಸರಿ ಅಂತಲ್ಲ, ಇದನ್ನ ನಾವು ಅಷ್ಟರಲ್ಲಿ ಕೊಡ್ತಾ ನೀವು ಕೊಡ್ತಾ ಇರೋದು ಕಂಪಲ್ಸರಿ ಏನಿಲ್ಲ. ಇಲ್ಲ, ಆದ್ರೂ ನಿಮ್ಮ ವೀಕ್ಷಕರಿಗೆ ಅಥವಾ ನಿಮ್ಮ ಕಸ್ಟಮರ್ಗಳಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಉಪಕಾರ ಅಂತಂದಾಗ ಇಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ನಾನು ಫಸ್ಟ್ ಕೇಳುವಂಥದ್ದು ಪಾರ್ಕ್ಗಳು ಮತ್ತು CA ಏರಿಯಾ. ಸೊ ಅದು ಕೂಡ ಸ್ವಲ್ಪ ಕಂಪಲ್ಸರಿನೇ. ಅದು ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ನಾವು CA ಅಂತ ಬಂದ್ರೆ 5% CA ಹೋಗುತ್ತೆ. ಅಷ್ಟು CA? ಹೌದು, ಅದಷ್ಟು CA ಬರುತ್ತೆ. ಆಮೇಲೆ ಇದೇನು ದಪ್ಪದಾಗ ಬಿಲ್ಡಿಂಗ್ ತರ ಕಟ್ಬಿಟ್ಟಿದ್ದೀರಾ ಸರ್? ಇದು ಬಂದ್ಬಿಟ್ಟು STP ಎಲ್ಲ UGD ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ, ಕಂಪ್ಲೀಟ್ UGD ವ್ಯವಸ್ಥೆ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಅದೇನು ಆ ಥರ ಒಳ್ಳೆ ಮನೆ ತರ ಮಾಡ್ಬಿಟ್ಟಿದ್ದೀರಾ ಸರ್? ನಾವು ಈ ಲೇಔಟ್ ಕೊಡ್ತಾ ಇದೆ ಪ್ರೀಮಿಯಂನೆಸ್. ಹೌದು, ಯಾಕಂದ್ರೆ UGD ನಾನು ಯಾವತ್ತು ಒಂದ್ ಒಳ್ಳೆ ಸಮ್ ತರ ಮಾಡಿಟ್ಬಿಡ್ತಾರೆ, ಕೆಳಗಡೆ ಪ್ಲೇನ್ ಆಗಿರುತ್ತೆ. ಫಸ್ಟ್ ಟೈಮ್ ಅಲ್ಲಿ ತೋರಿಸಿ ಒಂದು ಒಳ್ಳೆ ಮನೆ ತರ ಕಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. STP ಇಲ್ಲಿಗೆಲ್ಲ ಕನೆಕ್ಟ್ ಆಗಿರುತ್ತೆ, ಎಲ್ಲ ರೀಸೈಕ್ಲಿಂಗ್ ಆಗುತ್ತೆ. ರೀಸೈಕ್ಲಿಂಗ್ ಆಗ್ಬಿಟ್ಟು ಆ ವಾಟರ್ನ ವೇಸ್ಟ್ ವಾಟರ್ ನಾವು ಅವೆನ್ಯೂ ಟ್ರೀಸ್ಗೆ, ಪಾರ್ಕ್ಸ್ಗೆ ಯೂಸ್ ಮಾಡ್ತೀವಿ. ಇದೇನು ಇಷ್ಟು ದೊಡ್ಡದಾಗಿ ಮಾಡಿರುವಂತ? ಇದೆಲ್ಲ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದ್ದೀವಿ. ಸ್ವಲ್ಪ ಮುಂದೆ ಬನ್ನಿ ಇಲ್ಲಿಂದ ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಕಂಪ್ಲೀಟ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ನೋಡಿ. ಮೇಲೆ ಅದು ಶೀಟ್ ಹಾಕಿ ಫುಲ್ ಕವರ್ ಮಾಡಿದೀವಿ. ಸೊ ಈಗ ಮಕ್ಕಳೆಲ್ಲ ಆಟ ಆಡಕ್ ಬಂದ್ರು, ಅವ್ರು ಮಳೆ ಬಂದ್ರು ಆಗ್ಲಿ, ಬಿಸಿಲಿದ್ರು ಆಗ್ಲಿ, ಎನಿ ಟೈಮ್ ಅವ್ರು ಬಂದು ಇಲ್ಲಿ ಪ್ಲೇ ಮಾಡಬಹುದು. ಅಂಡ್ ಇಲ್ಲಿ ನೋಡಿ, ಕಾಂಕ್ರೀಟ್ ಮಾಡಿಲ್ಲ, ಸ್ಯಾಂಡ್ ಹಾಕಿದೀವಿ ಸರ್. ಸ್ಯಾಂಡ್ ಹಾಕೋದ್ರಿಂದ ಮಕ್ಕಳಿಗೆ ತೊಂದರೆ ಆಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಬನ್ನಿ, ಇನ್ನ ಮಾತಾಡೋದಿದೆ ಸರ್. ಬನ್ನಿ ಈ ಕಡೆ ಬಂದ್ಬಿಡಿ. ಅಂಡ್ ಇನ್ನೊಂದು ನೇಮ್ ಬೋರ್ಡ್ ಸರ್. ಹೌದು ಸರ್, ನೇಮ್ ಬೋರ್ಡ್ಸ್ ಎಲ್ಲ ಅವಾಗ ಹೇಳ್ದಂಗೆ ನಾನು ಇದೊಂದು ಶೋಭಾಯಿಂದಾನೇ ತಗೊಂಡಿರೋದು ಸರ್. ಶೋಭಾದಿಂದ. ಹೌದು, ವೆರಿ ನೈಸ್. ನೇಮ್ ಬೋರ್ಡ್ ನೋಡಿದಾಗಲೇ ನನಗೆ ಗೊತ್ತಾಗಿದೆ ಪೈಪ್ಸ್ಗಳು. ಹೌದು, ನಾನು ಎಲ್ಲೋದ್ರೂ ಕೇಳ್ತೀನಿ ಸರ್, ಏನೇನು ಪೈಪ್ ಬಿಟ್ಟಿದ್ದೀರಾ? ಈ ರೆಡ್ ಪೈಪ್ ಏನು ಸರ್? ರೆಡ್ ಪೈಪ್ ಬಂದ್ಬಿಟ್ಟು UGD. ಹೌದು, STP ಕನೆಕ್ಷನ್ ಆಗಿದೆ. ಈ ಪೈಪ್ ಏನು? ಇದು ಬಂದ್ಬಿಟ್ಟು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿಗೆ ಕೇಬಲ್ ಬರುತ್ತೆ ಅದರಲ್ಲಿ. ನಾವು ಮತ್ತೆ ರೋಡ್ ಕಟ್ ಮಾಡೋಗತ್ತೆ ಅವಶ್ಯಕತೆನೇ ಇಲ್ಲ, ಇಲ್ಲಿಂದನೇ ತಗೋಬಹುದು. ಇದೇನು? ಅದು ಒಂದು ವಾಟರ್ ಕನೆಕ್ಷನ್. ವಾಟರ್. ಹೌದು ಸರ್. ವಾಟರ್ಗೆ ಏನು ವ್ಯವಸ್ಥೆ ಮಾಡಿದ್ದೀರಾ ಸರ್? ವಾಟರ್ಗೆ ಓವರ್ ಹೆಡ್ ಟ್ಯಾಂಕ್ ಇಂದ ವಾಟರ್ ಟ್ಯಾಂಕ್ ತೋರಿಸಲಿ. ಅಲ್ಲಿ ಏನು ಕ್ಲಾಕ್ ಕಾಣ್ತಾ ಇದಲ್ಲ ವೀಕ್ಷಕರೇ, ಅದೇನೇ ಓವರ್ ಹೆಡ್ ಟ್ಯಾಂಕ್. 1.5 ಲಕ್ಷ ಕೆಪಾಸಿಟಿ ಇರುವಂತ ಓವರ್ ಹೆಡ್ ಟ್ಯಾಂಕ್. 1.5 ಲಕ್ಷ. ಸರಿ, ಪ್ಲಸ್ ಸಂಪ್ 2 ಲಕ್ಷ ಕೆಪಾಸಿಟಿ ಇದೆ. 2 ಲಕ್ಷ ಸಂಪು, 1.5 ಓವರ್ ಹೆಡ್. ಸೂಪರ್. ಅಂದ್ರೆ ಅದಕ್ಕೆ ನೀರನ್ನ ಪೂರೈಸೋದಕ್ಕೆ ಬೋರ್ವೆಲ್ ಎಷ್ಟಿದೆ ಸರ್? ಇವಾಗ ನಮ್ಮ ಹತ್ರ ಈಗ ಪ್ರೆಸೆಂಟ್ ಗೆ 2 ಬೋರ್ವೆಲ್ ಇದೆ. ಮತ್ತೆ ಇಲ್ಲೆಲ್ಲ ವಾಟರ್ಗೆ ಏನು ಅಂತ ಇಶ್ಯೂಸ್ ಎಲ್ಲ ಏನಿಲ್ಲ. ನೀವು ನೋಡಬಹುದು, ಲೇಕ್ ನಿಯರ್ ಬೈ ಇದೆ, ಅಲ್ಲೇ ಇದೆ ನೋಡಿ. ಯಾಕೆ ಲೇಕ್ ವ್ಯೂ ಅಂತ ಹೆಸರಿಟ್ಟಿರೋದು ಅಂದ್ರೆ ಅಲ್ಲೇನೆ ವರುಣ ಲೇಕ್ ಇದೆ ಸರ್. ಓಕೆ, ಫೇಮಸ್ ವರುಣ ಲೇಕ್ ಅದೇ ಆಕ್ಚುಲಿ. ಸೊ ಏನಾದ್ರು ನೀವು ಬೋರ್ ಹಾಕಿದ್ರೆ 150 ರಿಂದ 200 ಅಡಿ ಒಳಗಡೆನೆ ನಿಮಗೆ ಇಲ್ಲಿ ನೀರಂತೂ ಬರುತ್ತೆ. ಮತ್ತೆ ಇದು ಲೇಕ್ ಬಂದ್ಬಿಟ್ಟು ನಿಮಗೆ ಇದು ಕೂಡ ಇದೆ, ಗೇಮ್ಸ್ ಕೂಡ ಇದೆ. ಓ, ಇದ್ರಲ್ಲಿ ಗೇಮ್ಸ್ ಇದೆಯಾ? ಒಂಥರ ಫನ್ ಓಡಿದಂಗೆ. ಓಕೆ. TC ಎಷ್ಟಿದೆ ಸರ್ ಇಲ್ಲಿ ಎಲೆಕ್ಟ್ರಿಕಲ್ ಇದು ಮಾಡೋದಕ್ಕೆ? ಇಲ್ಲಿ TC ಬಂದ್ಬಿಟ್ಟು 2 TC ಮಾಡಿದೀವಿ. ಸಫಿಶಿಯಂಟ್ ಸರ್. ನೀರ್ ಇರ್ಬೋದು, ಪವರ್ ಇರ್ಬೋದು, ಎವ್ರಿಥಿಂಗ್ ಇಸ್ ಸಫಿಶಿಯಂಟ್ ಕರೆಕ್ಟ್ ಆಗಿ ಅಂತ ಹೇಳ್ಬೋದು. ಅಂಡ್ ಪ್ಲಾಂಟೇಶನ್ ಎಲ್ಲ ಇನ್ನ ನಡೀತಾ ಇದ್ದಾರೆ. ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಂಪ್ಲೀಟ್ ಗಿಡಗಳೆಲ್ಲ ತಂದಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ UGD ವ್ಯವಸ್ಥೆ ಪ್ರತಿಯೊಂದು ಕೂಡ ಪ್ರಾಪರ್ ಆಗಿದೆ. ಅಲ್ಲೊಂದು ಏನೋ ಕಟ್ಟಿದ್ದೀರಾ, ಹೋಗಿ ನೋಡೋಣ. ಅಲ್ಲಿ ಹೋಗಿ ನೋಡೋಣ ಬನ್ನಿ ಸರ್. ಅಲ್ಲೇ ಹೋಗ್ಬಿಡೋಣ.
ಇದು ಯಾವ ಏರಿಯಾ? ತಂಪಾಗಿದೆ. ಸರ್ ಇದು ಬಂದ್ಬಿಟ್ಟು ಜಿಮ್ ಏರಿಯಾ, ಓಕೆನಾ? ಅಡಲ್ಟ್ ಜಿಮ್ ನಮ್ ದೊಡ್ಡವರಿಗೆ. ಹೌದು, ಅಡಲ್ಟ್ ಜಿಮ್ ಇದು. ಓಕೆ. ಫುಲ್ ಎಲ್ಲ ಇಕ್ವಿಪ್ಮೆಂಟ್ಸ್ ಪ್ಲೇಸ್ ಮಾಡಿದೀವಿ. ಇನ್ನ ಸ್ವಲ್ಪ ಡೆವಲಪ್ಮೆಂಟ್ ನಡೀತಿದೆ, ಇನ್ನ ಹೊಸದಾಗಿ ತಂದು ಹಾಕಿದೀವಿ, ಅದಕ್ಕೆ ಇನ್ನು ಅದೆಲ್ಲ ಕವರ್ಸ್ ಬಿಚ್ಚಿಲ್ಲ. ನಂಗೆ ಒಂದು ಖುಷಿಯಾಗಿದೆ ಏನ್ ಗೊತ್ತಾ ಸರ್, ಇಬ್ಬರಿಗೂ ತಂಪು ವ್ಯವಸ್ಥೆ ಮಾಡಿದ್ದೀವಿ. ಹೌದು, ದೊಡ್ಡವರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಜಿಮ್ಮರ ಮಾಡಿ ಆಟ ಆಡಿ ತಂಪಾಗಿರ್ಬೋದು. ಸೊ ನನಗೆ ಇದು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ ವೀಕೆಂಡ್ ಹೋಮ್ ಅನ್ನ ಯಾರು ಮಾಡ್ಕೊಂತಾರೆ. ಹೌದು, ವೀಕೆಂಡ್ ಹೋಮ್. ಸೊ ಬೆಂಗಳೂರಿಂದ ಬೆಳಗ್ಗೆ 8 ಗಂಟೆಗೆಲ್ಲ ಬಿಡು, ಮನೆ ಬಿಡು, 10 ಗಂಟೆಗೆ ಇಲ್ಲಿ ಬಾ. ಸೊ ಆರಾಮಾಗಿ ಲೈಫ್ ನ ಎಂಜಾಯ್ ಮಾಡೋರಿಗೆ ದಿಸ್ ಇಸ್ ಬೆಸ್ಟ್. ಮೈಸೂರಿಗಂತೂ ಫುಲ್ ಇವ್ರು ಇಡೀ ಲೈಫ್ ಇಲ್ಲ ಎಂಜಾಯ್ ಮಾಡಬಹುದು. ಸೊ ಡೆಫಿನೆಟ್ಲಿ ಒಂದು ವೀಕೆಂಡ್ ಹೋಮ್ ಮಾಡ್ತಾ ಇದ್ರ, ಫಾರ್ಮ್ ಹೌಸ್ ಮಾಡ್ತಾ ಇದ್ರ, ಎಲ್ಲೋ ಫಾರ್ಮ್ ಲ್ಯಾಂಡ್ ತಗೊಳ್ಳೋ ಬದಲು ಡೆಫಿನೆಟ್ಲಿ ದಿಸ್ ಇಸ್ ವರ್ತ್ ಅಂತ ಹೇಳ್ತೀನಿ. ಎಲ್ಲ ಕವರ್ಡ್ ಆಗಿರುವಂತಹ ಜಿಮ್ಮು, ಮಕ್ಕಳಿಗೆ ಆಟದ ಮೈದಾನ ಇರ್ಬೋದು, ಪ್ರತಿಯೊಂದು ಕೂಡ ಇದೆ. ಇನ್ನ ಇದೆ ರೀ, ಮುಂದೆ ಇದೆ, ಬನ್ನಿ ತೋರಿಸ್ತೀನಿ. ಸರ್ ಮೊದಲನೇದಾಗಿ ಇಲ್ಲೊಂದು ಚೂರು ಜಾಗ ಎಕ್ಸ್ಪ್ಲೋರ್ ಮಾಡ್ಬಿಡೋಣ. ಫಸ್ಟ್ ಇದೇನಿದು? ಇಲ್ಲಿ ಬಂದ್ಬಿಟ್ಟು ಪಾರ್ಕ್ ಅಲ್ಲಿ ಒಂದು ವಾಟರ್ ಫೌಂಟೇನ್ ಮಾಡ್ತಾ ಇದೀವಿ, ಓಕೆನಾ? ಈಗ ಬಂದು ಜಸ್ಟ್ ವಾಕ್ ಮಾಡ್ತಾ ಇರ್ತಾರೆ. ಸೊ ಸ್ವಲ್ಪ ವಾಟರ್ ಫೌಂಟೇನ್ ಇದ್ರೆ ಒಂದು ಚಿಲ್ ಮಾಡಕ್ಕೆ, ಒಂದು ಬಂದು ಪೀಸ್ಫುಲ್ ಆಗಿ ಇಲ್ಲಿ ಓಡಾಡಕ್ಕೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ವಾಟರ್ ಫೌಂಟೇನ್ ಮಾಡಿದ್ದೀವಿ. ಅದಕ್ಕೆ ಹೇಳಿದ್ ನಾನು ವೀಕೆಂಡ್ ಹೋಮ್ಗೆ ಪರ್ಫೆಕ್ಟ್ ಇದು ಅಲ್ವಾ? ಸೊ ಫುಲ್ ಲೈಫ್ ಹೋಮ್ ಅಂತೂ ಪರ್ಫೆಕ್ಟ್, ವೀಕೆಂಡ್ ಹೋಮ್ ಕೂಡ ಪರ್ಫೆಕ್ಟ್. ಇಲ್ಲೆಲ್ಲ ನೋಡಿದ್ರೆ ಇನ್ನೊಂದು ಸ್ವಲ್ಪ ವರ್ಕ್ ನಡೀತಿದೆ ಸರ್. ಸೊ ಇದು ಈ ಪೇವರ್ಸ್ ಅಷ್ಟೇ ನಾವು ಶೋಭಾಯಿಂದನೇ ಇಂಪೋರ್ಟ್ ಮಾಡಿ, ಶೋಭಾಯಿಂದ ತಂದಿರೋದು. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್. ಇದ್ರದ್ದು ಅಲ್ಲಿ ಮಾಡಿದ್ದಾರೆ, ತೋರಿಸಿ ಇಲ್ಲಿ ನೋಡಿ. ಇಲ್ಲಿ ಇದು ವಾಕಿಂಗ್ ಪಾತ್ ಮಾಡಿದೀವಿ ನೋಡಿ ಸರ್. ನೋಡಿ ಇಲ್ಲಿ ವಾಕಿಂಗ್ ಪಾತ್ ಇದೆಲ್ಲ, ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ರೆಡಿಮೇಡ್ ವಾಕಿಂಗ್ ಪಾತ್ ಮಾಡಿದ್ದಾರೆ, ಲಾನ್ ವ್ಯವಸ್ಥೆ, ಫುಲ್ ಪಾರ್ಕ್ ಎಲ್ಲ ನಡೀತಾ ಇದೆ ವರ್ಕಿಂಗ್. ಅಂಡ್ ಅದೇ ಅಲ್ವಾ ಸರ್ ಟ್ಯಾಂಕ್? ಇದೆ ಟ್ಯಾಂಕ್ ಸರ್. ಅಲ್ಲೊಂದು ಕ್ಲಾಕು ಇಟ್ಟಿದ್ದೀವಿ. ಕ್ಲಾಕು ಇಟ್ಬಿಟ್ಟಿದ್ದಾರೆ ಸರ್. ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಉಪ್ಕಾರ್ ವಿಂಟೇಜ್, ಉಪ್ಕಾರ್ KGB ನೋಡಿದವರಿಗೆ ನಿಮ್ ಬಗ್ಗೆ ಗೊತ್ತು. ಬಟ್ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ, ಸೊ ಉಪ್ಕಾರ್ ಬಗ್ಗೆ, ತಮ್ಮ ಉಪ್ಕಾರ್ ವೆಂಚರ್ಸ್ ಬಗ್ಗೆ ಒಂದು ಕೆಲವೊಂದು ಇನ್ಫಾರ್ಮೇಶನ್, ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ವೆಂಚರ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಡೆಫಿನೆಟ್ಲಿ ಸರ್. ಸರ್ ಇದು ನಮ್ದು ಉಪ್ಕಾರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ಈ ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 52 ಇಯರ್ಸ್ ಇಂದ ಇದೀವಿ. 52 ವರ್ಷದಿಂದ 1974 ಅಲ್ಲಿ ಸ್ಟಾರ್ಟ್ ಮಾಡಿರೋದು, ಓಕೆನಾ? 1974 ಇಂದ ಟಿಲ್ ನೌ ಸೋ ಮೆನಿ ಲೇಔಟ್ಸ್ ಕಂಪ್ಲೀಟ್ ಮಾಡಿದೀವಿ. ಬ್ಯಾಂಗ್ಳೂರಲ್ಲಿ ತುಂಬಾ ಲೇಔಟ್ಸ್ ಕಂಪ್ಲೀಟ್ ಮಾಡಿದೀವಿ, ಆನ್ ಗೋಯಿಂಗ್ ಮಾಡ್ತಾ ಇದೀವಿ. ಪ್ಲಸ್ ಮೈಸೂರಲ್ಲಿ ಬಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದೀವಿ. ಸೊ ಆಲ್ರೆಡಿ ಹುಣಸೂರು ಆಯ್ತು, ಕೊಳ್ಳೇಗಾಲದ ಆಯ್ತು, ಈಗ ಇನ್ನ ಮೈಸೂರು ನಿಯರೇ ಬಂದ್ಬಿಟ್ಟಿದೀವಿ, ಮೈಸೂರು ಒಳಗಡೆ ಬಂದ್ಬಿಟ್ಟಿದೀವಿ, ಓಕೆನಾ? ಸೊ ನಾವು ಎಷ್ಟು ಆಲ್ಮೋಸ್ಟ್ ಒಂದು 60 ಲೇಔಟ್ ವರೆಗೂ ಕಂಪ್ಲೀಟ್ ಮಾಡಿದೀವಿ ಸರ್. 60+ ಲೇಔಟ್ಸ್ ಮುಗಿಸಿದೀವಿ. ಸೊ ಆಲ್ಮೋಸ್ಟ್ 52 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದಾರೆ ಆದ್ಮೇಲೆ. ಸೊ ಡೆಫಿನೆಟ್ಲಿ ನಾನು ಇದನ್ನ ಯಾಕೆ ತಿಳ್ಕೊಂಡೆ ಅಂತಂದ್ರೆ, ಮುಂಚೆನೂ ಸರ್ ಹೇಳಿದ್ದಾರೆ, ಬಟ್ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಈ ಕಂಪನಿ ಮೇಲೆ ಟ್ರಸ್ಟ್ ಮಾಡ್ಬೋದಾ, ನಿಜವಾಗ್ಲೂ ಇವ್ರನ್ನ ನಂಬಿಬಿಟ್ಟು ನಾವು ಅಮೌಂಟ್ ಅನ್ನು ಹಾಕ್ಬೋದಾ ಅನ್ನೋದವ್ರಿಗೋಸ್ಕರ ಈ ಕ್ವಶನ್ ಕೇಳಿದಾಗಿತ್ತು. 52 ವರ್ಷ ಒಂದು ಹಿಸ್ಟ್ರಿ ಇರುವಂತಹ ಕಂಪನಿ 60+ ಪ್ರಾಜೆಕ್ಟ್ ಅನ್ನ ಮಾಡಿದ್ದಾರೆ, ಲ್ಯಾಕ್ಸ್ ಟುಗೆದರ್ ಕಸ್ಟಮರ್ಗಳಿಗೆ ಸರ್ವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದಮೇಲೆ ನೀವೇ ಯೋಚನೆ ಮಾಡಿ, ನೀವು ಈ ಕಂಪನಿ ಮೇಲೆ ಟ್ರಸ್ಟ್ ಮಾಡ್ಬೋದು. ವೀಕ್ಷಕರೇ, ಒಂದು ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಫಸ್ಟ್ ಇದ್ಗಡೆ ಫುಲ್ ಡೆವಲಪ್ಮೆಂಟ್ ಮಾಡ್ಬಿಟ್ಟಿದ್ರೆ ಟ್ಯಾಂಕ್ ರೂಮ್ ಅನ್ನ. ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿದೆ ಈ ಟ್ಯಾಂಕ್ ರೂಮ್ ಅಲ್ಲಿ? ಸರ್ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಆಫೀಸ್ ಮಾಡಿದೀವಿ. ನಿಮ್ಮ ಆಫೀಸ್ ಮಾಡಿದೀವಿ, ನಿಮ್ಮ ಸ್ಟಾಫ್ ಯಾವಾಗಲೂ ಇರ್ತಾರೆ 24/7. ಸೊ ಎನಿ ಟೈಮ್ ಕಸ್ಟಮರ್ ಬೇಕಾದ್ರೆ ವಾಕಿಂಗ್ ಮಾಡಬಹುದು. ಸೊ ಇಲ್ಲಿ ನಮ್ಮ ಸ್ಟಾಫ್ ಅವೈಲೇಬಲ್ ಇರ್ತಾರೆ, ಎಲ್ಲ ಏನ್ ಬೇಕು ಇನ್ಫಾರ್ಮೇಶನ್ ತಗೋಬಹುದು. ಫರ್ದರ್ ಎನಿ ಡೀಟೇಲ್ಸ್, ಎನಿ ಟ್ರಾನ್ಸಾಕ್ಷನ್ ಇಲ್ಲಿಂದಾನೆ ಕಂಪ್ಲೀಟ್ ಆಗುತ್ತೆ, ಕೆಳಗಡೆಯಿಂದ ಗೊತ್ತಾಗುತ್ತೆ. ಸೊ ನಾವೆಲ್ಲೋ ನಿಮ್ಮನ್ನ ಹುಡ್ಕೊಂಡು ಹೋಗ್ಬೇಕು ಅವಶ್ಯಕತೆ ಇಲ್ಲ. ಲೇಔಟ್ ಇಲ್ಲಿದೆ, ಆಫೀಸ್ ಎಲ್ಲೋ ಇದೆ, ಏನು ಇಲ್ಲ, ಎಲ್ಲ ಇಲ್ಲೇನೆ. ಹೌದು, ಓಕೆ. ಮೇಲ್ಗಡೆ ಸರ್, ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಸೊ ಇಂಡೋರ್ ಗೇಮ್ಸ್ ಮಾಡ್ತಾ ಇದೀವಿ, ಕ್ಲಬ್ ಹೌಸ್ ತರ. ಹೌದು, ಕ್ಲಬ್ ಹೌಸ್ ತರ ಇಂಡೋರ್ ಗೇಮ್ಸ್ ಮಾಡ್ತಾ ಯೂಸ್ ಮಾಡ್ಕೋಬಹುದು. ಹೌದು, ಇಲ್ಲಿ ಬರೋರೆಲ್ಲರೂ ಹೌದು ಫ್ರೀ ಆಫ್ ಕಾಸ್ಟ್ ಯೂಸ್ ಮಾಡ್ಕೋಬಹುದು. ಫ್ರೀ ಆಫ್ ಕಾಸ್ಟ್ ಅವ್ರ ಸೈಟ್ ತಗೊಂಡ್ರೆ ಅವ್ರಿಗೆ ಫ್ರೀ ಆಫ್ ಕಾಸ್ಟ್. ಅದ್ರ ಮೇಲ್ಗಡೆ ಟ್ಯಾಂಕ್, ಅದ್ರ ಮೇಲೆ ಇಲ್ಲ, ಅದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ, ಓಕೆನಾ? ಅದು ಬಂದ್ಬಿಟ್ಟು ಸ್ವಲ್ಪ ಓಪನ್ ಸ್ಪೇಸ್ ಹಂಗೆ ಬಿಟ್ಟಿದೀವಿ. ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಸೋಸಿಯೇಷನ್ ಮೀಟಿಂಗ್ಸ್ ಅದು ಇದು ಬೇಕಂದ್ರೆ ಸೊ ಆ ಫ್ಲೋರ್ ಯೂಸ್ ಮಾಡ್ಕೋಬಹುದು. ಚಿಕ್ಕ ಪುಟ್ಟ ಬಡ್ಡೆ ಪಾರ್ಟಿ ಎಲ್ಲ ಮಾಡ್ಕೋಬಹುದು, ಆರಾಮಾಗಿ ಮಾಡ್ಕೋಬಹುದು ಅಲ್ವಾ? ಹೌದು, ಬನ್ನಿ ಸರ್. ಅದ್ರ ಮೇಲೆ ಟ್ಯಾಂಕ್ ಬರುತ್ತೆ, ಅದ್ರ ಮೇಲೆ ಟ್ಯಾಂಕ್. ಆಮೇಲೆ ಇಲ್ಲೊಂದು ಬಂದಾಗ ನಾನೊಂದು ನೋಡಿದೆ, CC ಕ್ಯಾಮ್ರಾ ಕೂಡ ಹಾಕಿದ್ರೆ ಅಲ್ಲಿ. ಹೌದು ಸರ್, CC ಕ್ಯಾಮ್ರಾ ಆಲ್ಮೋಸ್ಟ್ ಎಲ್ಲಾ ಕಡೆ ಇದೆಯಾ ಸರ್? ಎಂಟೈರ್ ಲೇಔಟ್ ಅಲ್ಲಿ CC ಕ್ಯಾಮ್ರಾಸ್ ಆಲ್ರೆಡಿ ಹಾಕಿದೀವಿ. ಆಲ್ಮೋಸ್ಟ್ 20 CC ಕ್ಯಾಮ್ರಾಸ್ ಪ್ಲೇಸ್ ಆಗಿದೆ. 20 CC ಕ್ಯಾಮ್ರಾಸ್ ಹಾಕಿದೀವಿ. ಸೊ ಸೆಕ್ಯೂರಿಟಿ ಬಗ್ಗೆ ಟೆನ್ಷನ್ ಇಲ್ಲ. ಓಕೆ. ಈ ಕಡೆ ಎಲ್ಲ ಡೆವಲಪ್ಡ್ ಏರಿಯಾ ಅಲ್ವಾ ಸರ್ ಇದು? ಹೌದು ಸರ್, ಈ ಕಡೆ ಎಲ್ಲ ಡೆವಲಪ್ಡ್ ಏರಿಯಾ. ಆ ಕಡೆಗೆ ಆಲ್ರೆಡಿ ಬೇರೆ ಲೇಔಟ್ಸ್ ಇದೆ, ಹಳೆ ಲೇಔಟ್ಸ್ ಆಲ್ರೆಡಿ ಮನೆಗಳೆಲ್ಲ ಆಗ್ಬಿಟ್ಟಿದೆ. ಓಕೆ. ಸೊ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ, ತುಂಬಾ ಪಕ್ಕ ಡೆವಲಪ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಎಂಟೈರ್ ಇದು ನೋಡಿ, ಪಾರ್ಕ್ ಅಷ್ಟೇ ಈ ಏರಿಯಾಗೆ ಇಷ್ಟು ಪಾರ್ಕ್ ಯಾರು ಬಿಡೋದಿಲ್ಲ. ಸುತ್ತಮುತ್ತ ಯಾರು ಬಿಟ್ಟಿಲ್ಲ. ನಾವು ಬಂದೆಲ್ಲ ನೋಡ್ಬೋದು. ಹಂಗಂದ್ರೆ ನಾನು ಅದೇ ಹೇಳ್ತೀನಲ್ಲ, ಬರ್ಬೇಕಾದ ಒಂದು 4 ಕಡೆ ನೋಡಿ, 4 ಕಡೆ ವಿಚಾರಿಸಿ, ಈ ಬೆಲೆಗೆ ಇಷ್ಟು ಡೆವಲಪ್ಮೆಂಟ್ ಎಲ್ಲೂ ಇಲ್ಲ. ಯಾಕಂದ್ರೆ ಬಹಳ ನನಗೆ ಇಷ್ಟ ಆಗಿದ್ದಂದ್ರೆ ನೋಡಿ, ಇಲ್ಲಿ ಫ್ಲೋರ್ ಬೈ ಫ್ಲೋರ್ ಆಫೀಸ್ ಇರ್ಬೋದು, ನಮಗೆ ಕ್ಲಬ್ ಹೌಸ್ ತರ ಮಾಡಿದೀರಾ. ಅದ್ರ ಮೇಲ್ಗಡೆ ನೋಡಿ ಒಂದು ಅಸೋಸಿಯೇಷನ್ಗೋಸ್ಕರ ಜಾಗ ಬಿಟ್ಟಿದ್ದೀವಿ, ಟ್ಯಾಂಕ್ ರೂಮ್ ದೊಡ್ಡ ಕ್ಲಾಕ್ ಬೇರೆ ಹಾಕಿಟ್ಬಿಟ್ಟಿದ್ದೀರಾ. ಇದು ಟೈಮ್ ನೋಡ್ತಾನೆ ಇರ್ಬೋದು ಪ್ರತಿಯೊಬ್ರು ಕೂಡ. ಅಂಡ್ ಮತ್ತೆ ಇಲ್ಲಿ ನೋಡಿ ಸರ್, ನಮ್ಗೆ ಈ ಲೇಔಟ್ ಅಲ್ಲಿ ನಮ್ಗೆ ಇವಾಗ ಸಿಕ್ಕಿರೋದೇ ನಾವು ಲ್ಯಾಂಡ್ ಪಾರ್ಸಲ್, ಟೋಟಲ್ ಲ್ಯಾಂಡ್ ಅಲ್ಲಿ ನಮ್ಗೆ ಸೈಟ್ ಸಿಕ್ಕಿರೋದು 48%. 48%. ಹೌದು. ಬರೀ ಓಪನ್ ಸ್ಪೇಸ್ ಅಲ್ಲಿ ಹೋಗಿದೆ. ಓ ಮೈ ಗಾಡ್. ಅಂದ್ರೆ ಇದು ಅಪ್ರೂವ್ಡ್ ಆಗಿರೋದ್ರಿಂದ ಅಷ್ಟು ಬಿಡ್ಲೇಬೇಕು. ಇಲ್ಲ, ನಾರ್ಮಲಿ 45 ಸೈಟ್ಸ್ ಇರುತ್ತೆ, 45 ಓಪನ್ ಸ್ಪೇಸ್ ಇರುತ್ತೆ. ಉಲ್ಟಾ ಆಗಿದೆ. ಇದು ಯಾಕೆ ಸರ್? ಯಾಕಂದ್ರೆ ನಾವು ಜಾಸ್ತಿ ಅಷ್ಟು ಪಾರ್ಕ್ಗೆ ಆಗ್ಲಿ
ಅಮ್ಯುನಿಟೀಸ್ ಆಗಲಿ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದೀರಾ, ಹೌದು. ಒತ್ತು ಕೊಟ್ಟಿದ್ದೀರಾ ನೀವು ಅಲ್ವಾ. ನಾವು ಅದು ಮಾಡಿದ್ರೆ ಜನರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಉಪಕಾರ ಅಂದ್ರೆ ಇವತ್ತೊಂದು ಒಳ್ಳೆ ನೇಮ್ ಆಗಿದೆ. ಸೊ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಉಪಕಾರ ಅಂತಂದ್ರೆ. ಒಳ್ಳೊಳ್ಳೆ ಜಾಗ ಕೊಡ್ತಾರೆ, ಒಂದೊಳ್ಳೆ ಅಮ್ಯುನಿಟೀಸ್ ಕೊಡ್ತಾರೆ ಅಂತ ಇರ್ತಾರೆ. ಆ ಹೆಸರನ್ನು ಉಳಿಸ್ಕೊಬೇಕು, ಆ ಲೆಗಸಿ ಬೆಳೆಸ್ಕೊಬೇಕು ಅನ್ನೋ ಕಾರಣಕ್ಕೆ ಇವತ್ತು ಉಪಕಾರ ಅವರು ನಮಗೆ ಆಪ್ಷನ್ ಇದ್ರೂ ಕೂಡ ತಮ್ಮ ಸೈಟ್ ಕಮ್ಮಿ ಮಾಡ್ಬಿಟ್ಟು ಜನರಿಗೆ ಅಮ್ಯುನಿಟೀಸ್ ಓಪನ್ ಸ್ಪೇಸ್ ಅನ್ನ ಜಾಸ್ತಿ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸೂಪರ್ ಆಗಿ ಹೇಳಿದ್ರಿ ಸರ್. ಎಲ್ಲ ನೋಡಿದ್ವಿ. ಫೈನಲ್ ಆಗಿ ಬರ್ತಾ ಇರುವಂತದ್ದು ಪ್ರೈಸಿಂಗ್ ನ ವಿಚಾರ. ಸರ್ ಇವಾಗ ಒಂದು ಬೆಸ್ಟ್ ಪ್ರೈಸ್ ಕೊಡಿ, ಸುತ್ತಮುತ್ತಲು ಬೀಟ್ ಆಗ್ಬೇಕಪ್ಪ ಆ ತರದ ಒಂದು ಪ್ರೈಸ್ ಹೇಳಿ ಸರ್. ಸರ್ ನಾವೀಗ 4500 rupees ಕೋಟ್ ಮಾಡ್ತಾ ಇದೀವಿ. 4500 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ಬಟ್ ಅದು ಫೈನಲ್ ಪ್ರೈಸ್ ಅಲ್ಲ. ಸೊ ನಿಮ್ ಕಡೆಯಿಂದ ಬರುವಂತ ವೀಕ್ಷಕರಿಗೆ ಏಪ್ರಿಲ್ ಎಂಡ್ ಒಳಗಡೆ ಯಾರು ಬುಕ್ ಮಾಡ್ತಾರೋ ಅವ್ರಿಗೆ 200 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 100 ಅಲ್ಲ 200 ರೂಪೀಸ್ ಡಿಸ್ಕೌಂಟ್ ಮಾಡಿ. ನಮ್ಮ ವೀಕ್ಷಕರು ಎಲ್ಲ ಕಡೆ 100 ಕೊಡ್ತಾರೆ ಸರ್, ನೀವೇನು 200 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಓಕೆನಾ, ಅದು ಬಂದ್ಬಿಟ್ಟು ಸೊ ಏಪ್ರಿಲ್ 30th ಒಳಗಡೆ ಬುಕಿಂಗ್ ಆಗಿರ್ಬೇಕು ಅಷ್ಟೇನೆ ಅಲ್ವಾ. ಸೊ ವೇಕೇಶನ್ ಟೈಮ್ ಒಳಗಡೆನೆ ನಿಮಗೆ 30th ಒಳಗಡೆನೆ ಬುಕ್ ಮಾಡ್ಕೊಂಡ್ರೆ 200 ರೂಪಾಯಿ ಡಿಸ್ಕೌಂಟ್. ಅಂದ್ರೆ ಒಂದು 30-40 ಸೈಟ್ ತಗೊಂತೀರ ಅಂದ್ರೆ 2,40,000 ರೂಪಾಯಿವರೆಗೂ ಕೂಡ ಡಿಸ್ಕೌಂಟ್. ಕರೆಕ್ಟಾ ಸರ್? ಇದು ಸೂಪರ್ ಸರ್. ಇವಾಗ ಒಂದು ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ, ಸೈಟ್ ಇಲ್ಲಿ 10 ಲಕ್ಷಕ್ಕೆ ಸೈಟ್ ಸಿಗ್ತಾ ಇದೆ. ಆ ಕಾನ್ಸೆಪ್ಟ್ ಏನು ಎಕ್ಸ್ಪ್ಲೇನ್ ಮಾಡಿ ನಮಗೆ ಸರ್. ನೋಡಿ, ಆ ಕಾನ್ಸೆಪ್ಟ್ ಯಾವ ತರ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ದು ಬ್ಯಾಂಕ್ ಲೋನ್ 80% ಲೋನ್ ಆಗುತ್ತೆ. ಸೊ ಒಂದು 30-40 ಸೈಟ್ ಏನು ಕಾಸ್ಟ್ ಆಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ 30-40 ಸೈಟ್ಸ್ಗೆ ಒಂದು 49 lakhs ಆಗುತ್ತೆ. 49 lakhs ಆಗುತ್ತೆ. ಸರಿ. ಸೊ ನೀವು 10 lakhs ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು, ರಿಮೈನಿಂಗ್ 39 lakhs ನಿಮಗೆ ಬ್ಯಾಂಕ್ ಲೋನ್ ಆಗುತ್ತೆ. 39 lakhs ವರೆಗೆ ಬ್ಯಾಂಕ್ ಲೋನ್ ಆಗುತ್ತೆ. ಈಸಿ EMI ಮಾಡ್ಕೋಬಹುದು. ಜಸ್ಟ್ 10 lakh ಪೇಮೆಂಟ್ಗೆ, ಡೌನ್ ಪೇಮೆಂಟ್ಗೆ ಇಲ್ಲಿ ನಿಮಗೆ ಸೈಟ್ ಸಿಗುತ್ತೆ. ಅಂಡ್ ನಿಮ್ಮ ಪ್ರೊಫೈಲ್ ಏನೋ ಚೆನ್ನಾಗಿದೆ ಅಂದ್ರೆ ಇನ್ನೂ ಸ್ವಲ್ಪ ಕಮ್ಮಿನೂ ಕೊಡ್ಬೋದು ಬೇಕಾದ್ರೆ. ಹೌದು ಸರ್, ಯಾಕಂದ್ರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಒಳ್ಳೆ ಲೋನ್ ಕೂಡ ಸಿಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಸ್ಯಾಲ್ರಿ ಚೆನ್ನಾಗಿದೆ, ಪ್ರತಿಯೊಂದು ಕೂಡ ಮಾಡ್ಕೋಬಹುದು ಅಂತ ಹೇಳ್ತೀನಿ ಸರ್. ಹಾಗಾದ್ರೆ ಯಾರಾದ್ರೂ ಬುಕ್ ಮಾಡಬೇಕು ಅಂತಂದ್ರೆ ಎಲ್ಲ ಇಷ್ಟ ಆಯ್ತು ಗುರು, ಸೂಪರ್ ಆಗಿದೆ. ನಮಗೂ ಮೈಸೂರು ಅಂದ್ರೆ ಇಷ್ಟ, ಬೆಂಗಳೂರಲ್ಲಿ ಇದ್ರೂ ಮೈಸೂರು ಇಷ್ಟ. ತುಂಬಾ ಜನ ಇವಾಗ ರಿಟೈರ್ಮೆಂಟ್ ಎಲ್ಲ ಬಯಸ್ತಾ ಇದ್ದಾರೆ, ಅಲ್ಲಿ ಕೆಲಸ ಮಾಡೋದು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡೋರು ಕೂಡ ಮೈಸೂರು ಚೆನ್ನಾಗಿದೆ ಗುರು, ಪೀಸ್ಫುಲ್ ಆಗಿರ್ಬೋದು. ಅಂಡ್ ಮೈಸೂರು ಕಂಪೇರ್ ಮಾಡಿದ್ರೆ ಈ ಪ್ಲೇಸ್ ಅಂತೂ ಇನ್ನೂ ಪೀಸ್ಫುಲ್ ಆಗಿದೆ ಅಲ್ವಾ. ಸೊ ಜೊತೆಯಲ್ಲಿ ನಿಮ್ಮ ಲೇಔಟ್ ಅಂದ್ರೆ ಇನ್ನೂ ಚೆನ್ನಾಗಿದೆ. ಸೊ ಇದು ಓವರ್ ಆಲ್ ಆಗಿ ಎಲ್ಲ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಉಪಕಾರ ಲೇಕ್ ಅಲ್ಲಿ ಯಾರಾದ್ರೂ ಸೈಟ್ ಬುಕ್ ಮಾಡಬೇಕು ಅಂದ್ರೆ ಪ್ರೊಸೆಸ್ ಏನು ಹೇಳಿ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಇಲ್ಲಿ ಪ್ರೋಸೆಸ್ ಯಾವ ತರ ಇರುತ್ತೆ ಅಂದ್ರೆ, ನಾವು ಲಾಸ್ಟ್ ಟೈಮ್ ನಾನು ಬೇರೆ ಲೇಔಟ್ಸ್ ಹೇಳ್ದಂಗೆ 1 lakh ಬುಕಿಂಗ್ ಅಮೌಂಟ್ ಇರ್ತಾ ಇತ್ತು. ಬಟ್ ಇಲ್ಲ, ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಹೇಳಿ. ಸೊ ಬುಕಿಂಗ್ ಅಮೌಂಟ್ 5 lakhs ಇರುತ್ತೆ. 5 ಲಕ್ಷ ಬುಕಿಂಗ್ ಅಮೌಂಟ್ 5 ಲಕ್ಷ ಇರುತ್ತೆ. 5 ಲಕ್ಷ ಕೊಟ್ಟಿದ್ದಾದ್ಮೇಲೆ ನಿಮಗೆ ಬುಕಿಂಗ್ ಫಾರ್ಮ್, ರೆಸಿಪ್ಟ್, ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ. ಸರಿ. ಇವು ನೀವು ಲೀಗಲ್ ವೆರಿಫಿಕೇಶನ್ ಹೋಗಿದ್ರೆ ನಿಮ್ಗೆ 1 ವಾರ ಟೈಮ್ ಇರುತ್ತೆ. ಅಡ್ವೊಕೇಟ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ, ನಿಮಗೆ ಲೀಗಲ್ ಕ್ಲಿಯರ್ ಆಯ್ತು ಅಂದಿದ ತಕ್ಷಣ ಈಗೇನು ನೀವು ಇನ್ನು ರಿಮೈನಿಂಗ್ 5 lakhs ಕಟ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದೇ ನಾವು ಹೇಳಿದ್ವಿ 10 ಲಕ್ಷ. ಹೌದು, ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಿದಾದ್ಮೇಲೆ ಬ್ಯಾಂಕ್ ಲೋನ್ಗೆ ಪ್ರೋಸೆಸ್ ಮಾಡ್ತೀವಿ. ಸೊ ಬ್ಯಾಂಕ್ ಈಗ ICICI ಇಂದ ಅಪ್ರೂವಲ್ ಇದೆ, HDFC ಇಂದ ಅಪ್ರೂವಲ್ ಇದೆ, LIC ಇಂದ ಅಪ್ರೂವಲ್ ಇದೆ. ಇವನ್ ನೀವು SBI ಕೆನರಾ ಬ್ಯಾಂಕ್ ಹೋಗ್ತೀವಿ ಅಂದ್ರೆ ಲೋನ್ ಆಗುತ್ತೆ ನಿಮ್ಮ ಕಡೆಯಿಂದಾನೆ. ಹೌದು, ನಾವೇ ಮಾಡಿಸ್ಕೊಡ್ತೀವಿ. ಸೊ ನಮ್ಮ ಕಡೆ ನಮ್ಮ ಸ್ಟಾಫ್ ಎಲ್ಲ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸರ್. ಸೊ ಅವ್ರಿಗೆ ಕಸ್ಟಮರ್ ತಲೆನೇ ಕೆಡ್ಸ್ಕೊಂಡು ಅಷ್ಟಿಲ್ಲ. ಓಕೆನಾ. ಸೊ ದೆನ್ ಅಗ್ರಿಮೆಂಟ್ ಅವರು ಬ್ಯಾಂಕ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಲೋನ್ ಪ್ರೋಸೆಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ 15 days 20 days ಒಳಗಡೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಪ್ರತಿಯೊಂದು ಪ್ರೋಸೆಸ್ ನೀವೇ ನೋಡ್ಕೊಂತೀವಿ, ನಾವೇ A to Z ನಾವೇ ನೋಡ್ಕೊಂತೀವಿ ಸರ್. ಓನ್ಲಿ ಕಸ್ಟಮರ್ ಅವ್ರ ಕಡೆಯಿಂದ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು. ಡಾಕ್ಯುಮೆಂಟ್ಸ್ ದುಡ್ಡು ಕೊಡಿ ಅಷ್ಟೇ, ಅದು ಕೂಡ ಕಮ್ಮಿ ಕೊಟ್ರೆ ಸಾಕು. ಒಂದು 5 ಲಕ್ಷ ಸ್ಟಾರ್ಟಿಂಗ್ ಕೊಡಿ, 5 ಲಕ್ಷ ಆಮೇಲೆ ಕೊಡಿ. ಒಂದು ಒಳ್ಳೆ ಪ್ರೀಮಿಯಂ ಆಗಿರುವಂಥ DTCP ಅಪ್ರೂವ್ಡ್ ರೇರಾ ರಿಜಿಸ್ಟರ್ಡ್ ಸೈಟ್ ನಿಮ್ದಾಗುತ್ತೆ. ಸೊ ರೇರಾ ರಿಜಿಸ್ಟರ್ಡ್ ಆಗಿರೋದ್ರಿಂದ ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ಈ ಸೈಟ್ ಯಾವತ್ತಿದ್ರು ನಿಮ್ದೆ. ಅಂಡ್ ಸೇಫ್ಟಿಗೋಸ್ಕರ ಕಾಂಪೌಂಡ್ ಎಲ್ಲ ಇವರೇ ಹಾಕೊಟ್ಬಿಟ್ಟು ನಾವೇ ಹಾಕೊಡ್ತಾ ಇದೀವಿ. ಮತ್ತೆ ಯಾವ್ದು ನಮ್ಮ ಪಕ್ಕದಲ್ಲಿ ಕಸ್ಟಮರ್ ಈ ಕಡೆಗೆ ಇಷ್ಟು ಬಂದ್ರು, ಆ ಕಡೆಗೆ ಅಷ್ಟು ಬಂದ್ರು ಸರ್, ಆ ತಲೆನೋ ಅಲ್ವಾ. ಸೂಪರ್ ಆಗಿ ಹೇಳಿದ್ರೆ ಸರ್. ಫೈನಲ್ ಆಗಿ ಒಂದು ಮೈಸೂರಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಒಂದು ಒಳ್ಳೆ ಸೈಟ್ ನೋಡ್ತಾರಂತ ಫ್ಯಾಮಿಲೀಸ್ಗೆ ನಿಮ್ಮ ಕಡೆಯಿಂದ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಾನು ಒಂದು ಹೇಳಕ್ಕೆ ಇಷ್ಟ ಬೀಳ್ತೀನಿ, ಒಂದ್ಸಾರಿ ಬಂದು ಸೈಟ್ ವಿಸಿಟ್ ಮಾಡಿ. ಓಕೆನಾ, ಬಂದು ಒಂದು ಸೈಟ್ ವಿಸಿಟ್ ಮಾಡಿ, ಲೊಕೇಶನ್ ನೋಡಿ, ಸೊ ಆ ಸರೌಂಡಿಂಗ್ ಇದೆಲ್ಲ ನೋಡಿ, ಆಮೇಲೆ ಬಂದು ನೀವು ಡಿಸಿಷನ್ ತಗೊಳ್ಳಿ ಅಲ್ವಾ. ಕರೆಕ್ಟ್ ಆಗಿ ಹೇಳಿದ್ರೆ, ಯಾಕಂದ್ರೆ ಈಗ ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಸೊ ಅವರು ನಮ್ಗೆ ವೀಕೆಂಡ್ ಒಂದು ಸಾಟರ್ಡೆ ಸರ್, ಈಗ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರಕ್ಕೆ 1.5 ಜರ್ನಿ ಸರ್. ನಾವೇ ಬಂದ್ವಲ್ಲ ಸರ್. ಹೌದು, 1.5 hour ಜರ್ನಿ. ಓಕೆನಾ. ಜಸ್ಟ್ ಈಗ ಒಂದು 40 ಲಕ್ಷ ಸೈಟ್ ಇನ್ವೆಸ್ಟ್ ಮಾಡ್ತಾ ಇದೀರ ಅಂದ್ರೆ, ಸೊ ಒಂದ್ಸಾರಿ ವಿಸಿಟ್ ಮಾಡಿ, ಅಲ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಕರೆಕ್ಟ್. ಹೌದು. ನೋಡಿ, ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಸುಮ್ನೆ ಇಲ್ಲಿ ಲೇಔಟ್ ನೋಡಕ್ಕೋಸ್ಕರ ಬರಬೇಡಿ. ಮೈಸೂರು ಅಂದ್ಮೇಲೆ ಏನೇನೋ ನೋಡ್ಬೋದು ನೀವು. ಒಂದು ವೀಕೆಂಡ್ ಫ್ಯಾಮಿಲಿ ಟ್ರಿಪ್ ಅನ್ನ ಪ್ಲಾನ್ ಮಾಡ್ಕೊಂಡು ಬನ್ನಿ. ಸ್ಯಾಟರ್ಡೇನೋ ಸಂಡೇನೋ ಬನ್ನಿ, ಬೆಳಗ್ಗೆ ಬಂದು ಲೇಔಟ್ ನೋಡಿ, ಎಲ್ಲ ಇಷ್ಟ ಆಯ್ತು, ಆಮೇಲೆ ಸುತ್ತಮುತ್ತಲು ನೋಡೋದಕ್ಕೆ ತುಂಬಾ ಜಾಗಗಳಿದೆ. ಎಲ್ಲ ನೋಡ್ಕೊಂಡು ಈವ್ನಿಂಗ್ ಆರಾಮಾಗಿ ಬೆಂಗಳೂರು ಕಡೆ ಹೊರಡ್ಬೋದು. ಅಂಡ್ ಮೈಸೂರಲ್ಲಿ ಇದ್ದವ್ರಿಗಂತೂ ನಾವು ಹೇಳ್ಬೇಕಾಗೇ ಇಲ್ಲ, ಎಲ್ಲರಿಗೂ ಗೊತ್ತಿರೋ ಏರಿಯಾ. ವರುಣ ಅಂದ್ರೆ ಎಲ್ಲರಿಗೂ ನಮ್ಮ CM ಅವ್ರ ಏರಿಯಾ, ಎಲ್ಲರಿಗೂ ಗೊತ್ತಿರುವಂತ ಏರಿಯಾ. ನಾವು ಅದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ಬೇಕಾಗಿಲ್ಲ. ಬೆಂಗಳೂರವ್ರಿಗೆ ಹೇಳ್ಬೋದು ನೀವು ಫ್ರೀ ಮಾಡ್ಕೊಂಡು ಬನ್ನಿ ಅಂತ. ಬಟ್ ಮೈಸೂರವರು ಕೆಲಸ ಮುಗಿದ್ಮೇಲೆ ಸಂಜೆ ಮೇಲೇನೋ ಬೆಳಗ್ಗೆ ಕೆಲಸ ಕೆಲಸ ಮುಗಿಸ್ಕೊಂಡು
ಬೇಕಾದ್ರೂ ಬರ್ಬೋದು. ಬಂದು visit ಜಸ್ಟ್ ಮಾಡೋದು ಒಂದು 10 ನಿಮಿಷ ಜರ್ನಿ ಸರ್. ಅಲ್ವಾ? ಹೌದು, ಅವ್ರು 6 o'clock ಆಫೀಸ್ ಬಿಟ್ರೆ 6:10 ಇಲ್ಲಿಗೆ ಬರ್ತಾರೆ. ಬರ್ತಾರೆ. ಸರ್ ಉಪ್ಕಾರ್ ಅವ್ರದ್ದು ಬೆಂಗಳೂರಲ್ಲಿ ಏನಾದ್ರು ಆಫೀಸ್ ಇದೆಯಾ ಸರ್ ನಿಮ್ದು? ಹೌದು ಸರ್, ಬ್ಯಾಂಗ್ಳೂರಲ್ಲಿ ಇದೆ. ಬಟ್ ಏನಂದ್ರೆ ಇದು ಮೈಸೂರು ಡಿವಿಷನ್ ಬಂದ್ಬಿಟ್ಟು ಎಲ್ಲ ಟ್ರಾನ್ಸಾಕ್ಷನ್ ಇಲ್ಲಿಂದಾನೆ ಆಗುತ್ತೆ. ಇಲ್ಲಿಂದನೇ ನಡೀತಾ ಇರುತ್ತೆ. ಓಕೆ ಓಕೆ. ಸೊ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಹೌದು. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಫ್ಯೂಚರ್ ಪ್ಲಾನ್ಸ್ ಏನು, ಮುಂದೆ ಏನು? ಫ್ಯೂಚರ್ ಪ್ಲಾನ್ಸ್ ಬರ್ತಿದೆ ಸರ್. ಮೈಸೂರಲ್ಲೇ ಇನ್ನೂ ಹತ್ರಕ್ಕೆ ಹೋಗ್ತಾ ಇದೀವಿ. ಓಕೆ ಸೊ ಓಕೆ. ಇನ್ನೊಂದು ಇನ್ನೊಂದು ಹೇಳಿದ್ರೆ ಫೇಸ್ 2 ಬೇರೆ ಬರ್ತಾ ಇದೆ. ಹೌದು, ಫೇಸ್ ಫೇಸ್ 2 ಅದು ಪ್ರೈಸ್ ಬಂದ್ಬಿಟ್ಟು ಸರ್, ಅದರಲ್ಲಿ ನಾನು ಈಗ ಪ್ರೈಸ್ 4500 ಇರುತ್ತೆ. ಓಕೆನಾ? ಅದ್ರಲ್ಲಿ 200 ರೂಪೀಸ್ ಡಿಸ್ಕೌಂಟ್ ಇರೋದಿಲ್ಲ. ಸೊ ಅದು ನಾನು ಡಿಸ್ಕಸ್ ಮಾಡ್ತೀನಿ, ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ಅಲ್ಲಿ ಡಿಸ್ಕೌಂಟ್ ಇರಲ್ಲ ಅದ್ರ ಮುಂದೆ, ಯಾಕಂದ್ರೆ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ. ನೀವೇ ಇಲ್ಲಿ ಸೈಟ್ ತಗೊಂಡು ನೀವೇ ಹೇಳ್ತೀರಾ ನಾಳೆ ದಿನ ಏನು ಡೆವಲಪ್ಮೆಂಟ್ ಗುರು ಅಂತ ಹೇಳ್ಬಿಟ್ಟು. ಸೊ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಕರೆಕ್ಟಾ ಸರ್? ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೇಔಟ್ ಅನ್ನ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಅಂಡ್ ಒಂದು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ತಗೊಬಂದಿರೋದಕ್ಕೆ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.